ಕಾಯದೊಳು ಗುರುಲಿಂಗ ಜಂಗಮದಾಯತವನರಿಯಲ್ಕೆ ಸುಲಭೋಪಾಯದಿಂದಿದರಿಟ್ಟು ಬಾಹ್ಯಸ್ಥಲಕ್ಕೆ ಕುರುಹಾಗಿ ದಾಯದೋರಿ ಸಮಸ್ತ ಭಕ್ತ ನಿಕಾಯವನು ಪಾವನವ ಮಾಡಿದ ರಾಯಪೂರ್ವಾಚಾರ್ಯ ಸಂಗನ ಬಸವಶರಣಾರ್ಥಿ ಪ್ರಾತಸ್ಮರಣೀಯರಾದಂತಹ ಬಸವಾದಿ ಶರಣರನ್ನು ಭಕ್ತಿಯಿಂದ ನೆನೆದುಕೊಂಡು ಪ್ರಪಂಚದ ಎಲ್ಲ ದಾರ್ಶನಿಕರಲ್ಲಿ ವಂದಿಸಿ ಬಸವ ಸಮಿತಿ ಮತ್ತು ಬಸವ ಕೇಂದ್ರದ ಎಲ್ಲ ಪದಾಧಿಕಾರಿಗಳಲ್ಲಿ ಸದಸ್ಯರಲ್ಲಿ ನೆರೆದು ಬಂದಂಥ ಎಲ್ಲ ಹಿರಿಯರಲ್ಲಿ ಮಾತೆಯರಲ್ಲಿ ನನ್ನ ಭಕ್ತಿಯ ಶರಣಾರ್ಥಿಗಳು. ಶ್ವಾನಜ್ಞಾನ, ಗಜಜ್ಞಾನ, ಕುಕ್ಕುಟಜ್ಞಾನವೆಂಬ ಜ್ಞಾನತ್ರಯಗಳೇನಾದವೋ ಅಂತೂ ತ್ರಿಕಾಲ ಜ್ಞಾನಗಳಿಂದೇನಹುದು. ಕೂಡಲ ಸಂಗಮ ದೇವ, ನಿಮ್ಮ ನರಿಯದ ಜ್ಞಾನವೆಲ್ಲ ಅಜ್ಞಾನ. ನಾವು ಈ ಪ್ರಪಂಚದಲ್ಲಿ ಏನೇನು ತಿಳಿದುಕೊಂಡಿದ್ದೇವೆ ಅಂತ ತಿಳ್ಕೊಂಡಿದ್ದೇವೋ, ನಾನು ಯಾವ್ಯಾವ ರಂಗದಲ್ಲಿ ನಾನು ಜ್ಞಾನಿ ಅಂತ ಅಂದ್ಕೊಂಡಿದ್ದೇನೋ, ಎಷ್ಟೇ ಪಾಂಡಿತ್ಯ ಪ್ರದರ್ಶನ ಮಾಡಿ ಎಷ್ಟೇ ಗ್ರಹದ ಒಂದು ಭಾಗವಾಗಿ ನನ್ನ ಜೀವಿತದ ಕಾಲದಲ್ಲಿ ನನ್ನ ಪ್ರಾಪಂಚಿಕ ವ್ಯವಹಾರ ಮತ್ತು ವೃತ್ತಿ ವ್ಯವಹಾರದಲ್ಲಿ ನಾನೇನೆಲ್ಲವನ್ನೂ ಅನುಭವಕ್ಕೆ ತಂದುಕೊಂಡಿದ್ದೇನೋ, ಆ ಎಲ್ಲ ಜ್ಞಾನವು ಅಜ್ಞಾನವಾಗಿ ಪರಿಣಮಿಸುತ್ತದೆ. ಯಾವಾಗ ಅಂತಂದರೆ ನಿಮ್ಮ ನರಿಯದ ಜ್ಞಾನ. ನಾವು ಏನು ತಿಳ್ಕೊಂಡ್ರು, ಏನು ಜೀವನದಲ್ಲಿ ನಾವು ಎಷ್ಟೆಲ್ಲ ನಾನು ಈ ಪ್ರಪಂಚವನ್ನು ಗೆದ್ದಿದ್ದೇನೆ ಅಂತ ಅಂದ್ಕೊಂಡ್ರು, ನಾನೇನೆಲ್ಲವನ್ನೂ ನನ್ನ ವೃತ್ತಿಯಲ್ಲಿ, ನನ್ನ ಬದುಕಿನಲ್ಲಿ, ನನ್ನ ಕುಟುಂಬದಲ್ಲಿ, ನನ್ನ ಸಾಮಾಜಿಕ ವ್ಯವಸ್ಥೆಯಲ್ಲಿ ಏನೆಲ್ಲವನ್ನೂ ನಾನು ಯಶಸ್ವಿಯಾಗಿದ್ದೇನೆ ಎಂದುಕೊಂಡಿದ್ದರೂ ಕೂಡ ಆ ಮೂಲ ಪರವಸ್ತುವಿನ ಜ್ಞಾನವಿಲ್ಲದ ಎಲ್ಲ ಯಶಸ್ಸು ಅದು ಯಶಸ್ಸಲ್ಲ ಅಂತ ಹೇಳ್ತಾರೆ. ಅದು ಅಜ್ಞಾನನೇ. ಹಾಗಾದರೆ ನಾವು ನಿಜವಾದ ಜ್ಞಾನವನ್ನು ಪಡಿತಕ್ಕಂತಹ ಮೂಲ ಪರವಸ್ತುವಿನ ಜ್ಞಾನವನ್ನು ಪಡಿತಕ್ಕಂತಹ ಇಚ್ಛೆಯನ್ನು, ಸಂಕಲ್ಪವನ್ನು, ಆ ಮಾರ್ಗವನ್ನು ಹಿಡಿಯುವುದು, ಆ ಪಥವನ್ನು ಹಿಡಿಯುವುದು, ಅದು ಪಿಂಡಜ್ಞಾನ ಸ್ಥಳ. ಪಿಂಡಸ್ಥಳ. ಈ ಪಿಂಡಸ್ಥಳದಲ್ಲಿ ಈ ಜೀವ ಜಡ ಪ್ರಪಂಚದಲ್ಲಿ, ಈ ಜೀವ ನಮಗೆ ತೋರಿ ಬರುವ, ನಮಗೆ ತೋರಿ ಬರದೇ ಇರುವ ಜೀವ ಜಡ ಪ್ರಪಂಚದಲ್ಲಿ ಮೂಲ ಚೈತನ್ಯಾತ್ಮಕವಾದ ಆ ವಸ್ತು ಹೇಗೆ ಅದ ಅನ್ನೋದನ್ನು ಪಿಂಡಸ್ಥಳದಲ್ಲಿ ನೋಡ್ಕೊಂಡಿವಿ ನಾವು. ಅದು ಅವ್ಯಕ್ತವಾಗಿದೆ, ಅದು ಅದೃಶ್ಯವಾಗಿದೆ, ಅದು ಅಭೇದ್ಯವಾಗಿದೆ, ಅದು ಅಲಿಪ್ತವಾಗಿದೆ, ಆಗಿದೆ ಅನ್ನೋ ಜ್ಞಾನವನ್ನು ಅನುಭಾವಿಗಳ ಮಾತುಗಳಿಂದ
ಅದು ನಮಗೆ ಗೋಚರ ಆಗಿದ್ದಲ್ಲ. ಆ ಅನುಭವ, ಆ ಜ್ಞಾನ ಕೆಲವು ಅನುಭಾವಿಗಳು, ಆತ್ಮಜ್ಞಾನಿಗಳು, ಶರಣರು, ದಾರ್ಶನಿಕರು ಈ ಜೀವ ಜಡ ಪ್ರಪಂಚದಲ್ಲಿ, ಈ ಜೀವ ಜಡ ಪ್ರಪಂಚಕ್ಕೆ ಸೃಷ್ಟಿಗೆ ಕಾರಣಕರ್ತವಾಗಿರ್ತಕ್ಕಂತಹ ಆ ಪರಮವಸ್ತು ಅದು ಈ ಜೀವ ಜಡ ಪ್ರಪಂಚದಲ್ಲಿಯೇ ಇದೆ. ಅದು ಹೇಗೆ ಇದೆ ಅಂದರೆ ಅದು ಅವ್ಯಕ್ತವಾಗಿ, ಅದೃಶ್ಯವಾಗಿ, ಅಲಿಪ್ತವಾಗಿ, ಅಭೇದ್ಯವಾಗಿ ಇದೆ ಅನ್ನೋದನ್ನು ದಾರ್ಶನಿಕರು ಹೇಳುವ ಮಾತಿನ ಮೂಲಕ ನಾವು ತಿಳಿಯೋದೇನಿದೆಯಲ್ಲ ಅದು ಪಿಂಡಸ್ಥಲ. ಅದಕ್ಕೆ ಕಲ್ಲಿನೊಳಗೆ ಹೊನ್ನುಂಟು, ಉದಕದೊಳಗೆ, ಇವೆಲ್ಲ ನಾವು 2 ವಚನವನ್ನು ನಾವು ಅಭ್ಯಾಸ ಮಾಡಿದ್ದೀವಿ ಲಾಸ್ಟ್ ಟೈಮ್. ಅದು ಹಂಗೆ ಅದೇ ಅನ್ನೋದು ಅನುಭಾವಿಗಳ ಮಾತುಗಳಿಂದ ನಮಗೆ ತಿಳಿದು ಬಂದದ್ದು, ನಮಗೆ ತಿಳಿದದ್ದಲ್ಲ. ಅದನ್ನು ನಾವು ತಿಳಿದುಕೊಳ್ಳುವ ಸಂಕಲ್ಪ ಮಾಡೋದು ಪಿಂಡ ಜ್ಞಾನ ಸ್ಥಳ. ಅಷ್ಟೇ ಸೂಕ್ಷ್ಮ ವ್ಯತ್ಯಾಸ ಅದಕ್ಕೆ. ಪಿಂಡಸ್ಥಲಕ್ಕೂ ಪಿಂಡ ಜ್ಞಾನ ಸ್ಥಳಕ್ಕೂ ಇರುವ ವ್ಯತ್ಯಾಸ. ಪಿಂಡಸ್ಥಳ ಅಂದರೆ ಅನುಭಾವಿಗಳು ಹೇಳಿದ್ದನ್ನು ನಾವು ಓದಿ ಕೇಳಿ ಅನುಭವಕ್ಕೆ ತಂದುಕೊಂಡಿದ್ದು. ಹಿಂಗದಪ್ಪ ಆ ಮೂಲ ಪರವಸ್ತು, ಆ ಪರಶಿವ ತತ್ವ ಈ ಜಗತ್ತಿನಲ್ಲಿ, ಈ ಪ್ರಪಂಚದಲ್ಲಿ ಗೋಚರವಾಗಿರುವ ಪ್ರಪಂಚದಲ್ಲೂ ಅದ, ಅಗೋಚರವಾಗಿರುವ ಪ್ರಪಂಚದಲ್ಲೂ ಅದ, ನಮಗೆ ಕಣ್ಣಿಗೆ ಕಾಣುವ ಪ್ರಪಂಚದಲ್ಲೂ ಅದ, ಜೀವ ಪ್ರಪಂಚದಲ್ಲೂ ಅದ, ಜಡ ಪ್ರಪಂಚದಲ್ಲೂ ಅದ ಅನ್ನುವಂಥ ಒಂದು ತಿಳುವಳಿಕೆಯನ್ನು ನಾವು ಅನುಭಾವಿಗಳ ಮೂಲಕ ಅರಿಯುವ ಪ್ರಯತ್ನವನ್ನು ಮಾಡಕತ್ತೀವಿ. ಆದರೆ ನಾವಿನ್ನೂ ಅದನ್ನು ಭಾವಿಸಿಲ್ಲ, ನಾವು ಅದನ್ನಿನ್ನೂ ಭಾವಿಸಿಕೊಂಡಿಲ್ಲ. ಭಾವಿಸಿಕೊಂಡ್ರೆ ಅದು ಪಿಂಡ ಜ್ಞಾನ ಸ್ಥಳ ಆಗ್ತದೆ. ಭಾವಿಸಿಕೊಂಡ್ರೆ ಅದು ಪಿಂಡ ಜ್ಞಾನ ಸ್ಥಳ ಆಗ್ತದೆ. ಇನ್ನೂ ಭಾವಿಸಿಲ್ಲ. ಅವರ ಬದುಕಿನಲ್ಲಿ ಭಾವಿಸಿದ್ದನ್ನು ನಾವು ಓದ್ಕೊಂಡೇವೆ ಅಷ್ಟೆ. ಅವರು ಭಾವಿಸಿದ್ದನ್ನು ನಾವು ಓದ್ಕೊಂಡೇವಿ, ಆದರೆ ನಮ್ಮ ಭಾವಕ್ಕಿನ್ನೂ ಬಂದಿಲ್ಲ. ಅದು ತಿಳಿದ್ರೆ ಮತ್ತು ಭಾವಕ್ಕೆ ಬಂದಂಗಲ್ರಿ, ಅಲ್ಲ, ಹಂಗಾಗೋದಿಲ್ಲ. ತಿಳ್ಕೊಳ್ಳೋದು ಬೇರೆ, ಅದನ್ನು ಭಾವನೆಗೆ ತೆಗೆದುಕೊಳ್ಳೋದು ಬೇರೆ, ಅದರಂಗೆ ಇರೋದು ಬೇರೆ. ಆ ಜ್ಞಾನವನ್ನು ಒಳಗೆ ಇಳಿಸ್ಕೋಬೇಕು ನಾವು. ಓದಿದಾಕ್ಷಣಕ್ಕೆ ಆ ಜ್ಞಾನ ಒಳಗೆ ಇಳಿಯೋದಿಲ್ಲ. ಅರ್ಥವಾಗ್ಬೋದು, ಈ ಪ್ರಪಂಚದಲ್ಲಿ ಆ ಮೂಲ ಪರವಸ್ತು ಹೆಂಗಿದೆ ಅಂತ ಅರ್ಥ ಆಗ್ಬೋದು. ಹಾಲಿನಲ್ಲಿಯ ತುಪ್ಪದಂತೆ ಅಂತ ಓದಿದಾಗ ಅರ್ಥ ಹೌದಪ್ಪ, ಹೌದು, ಹಿಂಗೈತಿ. ಅದನ್ನು ಭಾವಿಸಿ ನಂಬಿ ಅದರಂತೆ ನಡೆಯೋದು, ಅರಿಯೋದು, ಅದರಂತೆ ನಡೆಯೋದು ಇದೆಯಲ್ಲ, ಆ ಮೂಲ ಸ್ವರೂಪ ನನ್ನೊಳಗೆ ಇದೆ ಅಂತಕ್ಕಂಥ ಜ್ಞಾನ, ಅನುಭಾವಿಗಳು ಅನುಭವಿಸಿ ನಮ್ಮ ಈ ಜಗತ್ತಿಗೆ ಹೇಳ್ಯಾರಲ್ಲ, ಅದು ಬೇರೆ. ಅದು ಹೇಳಿದ್ದನ್ನು ನಾವು ನೋಡ್ಕೊಂಡ್ವಿ. ಅದು ಅವ್ರು ಹೆಂಗೆ ಅನುಭವಿಸಿದ್ರೆ ಆ ಭಾವವನ್ನು ಒಳಗೊಂಡಾಗ ಅದು ಪಿಂಡ ಜ್ಞಾನ ಸ್ಥಳಕ್ಕೆ ಬರ್ತೇವೆ ನಾವು. ಇಲ್ಲಾಂದ್ರೆ ಇನ್ನು ಪಿಂಡ ಸ್ಥಳದಲ್ಲಿ ಉಳಿತೇವೆ ನಾವು. ಅದಕ್ಕೆ ಹೇಳಿದ್ರು ಅವರು, ಶ್ವಾನಜ್ಞಾನ, ಗಜಜ್ಞಾನ, ಕುಕ್ಕುಟ ಜ್ಞಾನವೆಂಬ ಜ್ಞಾನತ್ರಯಗಳೇನಾದವೋ, ಅವೆಲ್ಲ ಅಂತ. ಅಂತೂ ತ್ರಿಕಾಲ ಜ್ಞಾನಗಳೆಂದೇನಹುದು, ಭೂತ ಭವಿಷ್ಯ ತ್ರಿಕಾಲ ಜ್ಞಾನ. ಹಿಂದೇನಾಗಿತ್ತಂತ ಹೇಳ್ತಾರೆ, ಮುಂದೇನಾಗೋದೈತೆ ಅಂತ ಹೇಳ್ತಾರೆ. ಹೀಗೆ ತ್ರಿಕಾಲ ಜ್ಞಾನಗಳೆಂದೇನಹುದು. ಇದನ್ನು ತಿಳ್ಕೊಂಡ್ರೆ ಏನು ಮಾಡೋದು? ಹಿಂಗಿದ್ದಿ ಹಿಂಗಾತು, ಮುಂದೆ ಹಿಂಗಾಗತ್ತಂತ ಇದನ್ನು ತಿಳ್ಕೊಂಡ್ರೆ ಏನು ಮಾಡೋದು? ಇದಕ್ಕೇನು ಬೆಲೆ ಐತಿ? ಯಾವಾಗ? ಕೂಡಲ ಸಂಗಮ ದೇವ ನಿಮ್ಮ ನರಿಯದ ಜ್ಞಾನವೆಲ್ಲ ಅಜ್ಞಾನ. ಸಮುದ್ರದ ಆಧಾರದ ಮೇಲೆ, ಸಮುದ್ರದ ಮೂಲ ಸೆಲೆಯ ಮೇಲೆ ತರಂಗಗಳು,
ತರಂಗಗಳು ತಮ್ಮ ಆಟವನ್ನು ಆಡ್ತಿರ್ತಾವೆ. ಸಮುದ್ರದ ತರಂಗಗಳು ಮೂಲ ಸೆಲೆ ಸಮುದ್ರ, ಅದಕ್ಕೆ ಆದಿಸ್ಥಳವಾಗಿರ್ತದೆ. ಚಂದಿಮರಸರು ತಮ್ಮ ವಚನದಲ್ಲಿ ಹೇಳ್ತಾರೆ. ಆ ತರಂಗಗಳಿಗೆ ಸಮುದ್ರ ಆದಿಸ್ಥಳ ಆಗಿರ್ತೈತಿ. ತರಂಗಗಳ ಏನೋ ಮೇಲಾಟ ಏನು ನಡೀತಿರ್ತದೆ, ನೋಡಲಿಕ್ಕೆ ಭಾಳ ಚಂದ ಇರುತ್ತೆ. ತಮ್ಮ ಲೀಲೆಯನ್ನಾಡಿ ಮತ್ತೆ ಅವು ಸಮುದ್ರದ ಗರ್ಭದಲ್ಲಿ ಅಡಿಗೆ ಹೋಗ್ತಾವೆ. ಆದರೆ ಆ ತರಂಗಗಳು ತಮ್ಮ ಲೀಲೆ ಆಡುವ ಸಂದರ್ಭದಲ್ಲಿ ತನ್ನ ಮೂಲ ಸೆಲೆಯನ್ನು ಮರೆತರೆ ಅಥವಾ ಎಷ್ಟೋ ತರಂಗಗಳಿರ್ತವೆ, ಒಂದು ತರಂಗಗಳು ಇನ್ನೊಂದು ತರಂಗದ ಜೊತೆ ಬೆಸಿಗೆಯಾಗೇ ಇರ್ತಾವೆ ಹೊರತವು ಬೇರೆಯಾಗಿರುವುದಿಲ್ಲ. ಒಂದು ತರಂಗ ಇನ್ನೊಂದು ತರಂಗದ ಜೊತೆ ನಾ ಬೇರೆ ನೀ ಬೇರೆ ಅನ್ನೋ ಭಾವ ತಾನೊಂದೇ ಲೀಲೆಯಾಡಿ ತಾನೇ ತನ್ನ ಪ್ರಪಂಚದಲ್ಲಿದ್ದುಕೊಂಡು ತನ್ನ ಮೂಲ ಸೆಲೆಯನ್ನು ಅದು ಸೇರಲಿಕ್ಕೆ ಅಸಾಧ್ಯ. ಯಾವ ರೀತಿ ಎಲ್ಲವೂ ಏಕಕಾಲಕ್ಕೆ ಮೇಲೆದ್ದು ಏಕಕಾಲಕ್ಕೆ ಲೀಲೆಯಾಡಿ ಏಕಕಾಲಕ್ಕೆ ಜೊತೆಯಾಗಿ ಬಂದು ಜೊತೆಯಾಗಿ ಲೀಲೆಯಾಡಿ ಜೊತೆಯಾಗಿಯೇ ಮತ್ತೆ ತನ್ನ ಮೂಲ ನೆಲೆಯಲ್ಲಿ ಗರ್ಭೀಕರಿಸಿಕೊಳ್ತಾವಲ್ಲ, ಹಾಗೆ ಈ ಜೀವ ಜಡ ಪ್ರಪಂಚ. ನಾವೆಲ್ಲರೂ ಒಂದೇ ಮೂಲ ಸ್ಥಳದಿಂದ ಬಂದವರು. ಈ ಜೀವ ಜಡ ಪ್ರಪಂಚ, ಈ ಜೀವ ಜಡ ಪ್ರಪಂಚದ ಮೂಲ ಸೆಲೆ ಒಂದೇ ಮಹಾಲಿಂಗ, ಆದಿಸ್ಥಳ. ಆ ಆದಿಸ್ಥಳದಿಂದ ಭಿನ್ನವಾಗಿ ನಾವು ಬಂದಾಗ ಇಲ್ಲಿ ನಾನಷ್ಟೇ ಬೇರೆ ನೀ ಅಲ್ಲ, ನೀನಷ್ಟೇ ಬೇರೆ ನಾನಲ್ಲ, ನಾ ಬೇರೆ ನೀ ಬೇರೆ ಅನ್ನುವಂಥ ಭಾವದಲ್ಲಿ ನಾವು ಪ್ರಪಂಚದಲ್ಲಿ ಮುಳುಗಿದಾಗ ಅದು ಪಿಂಡ ಜ್ಞಾನ ಸ್ಥಳವಾಗುವುದಿಲ್ಲ. ನಾವು ಸಮುದ್ರದ ತೆರೆ ಮತ್ತು ತರಂಗಗಳನ್ನು ಊಹಿಸ್ಕೊಳ್ಬೇಕಾಗತ್ತೆ. ಹಾಗಾದ್ರೆ ಹೇಳ್ರಿ, ಇಲ್ಲಿ ಕುಳಿತವರೆಲ್ಲ ನಾವು ಬೇರೆನೋ ಒಂದೇನೋ? ಒಂದೇ ಅನ್ನೋ ಭಾವ ಬಂದರೂ ಅದು ಬದುಕಿನಲ್ಲಿ ಅಳವಡಬೇಕಲ್ಲ. ಇಲ್ಲೆಷ್ಟು ಭಿನ್ನತೆ ಇದೆ. ಇಲ್ಲಿ ಗಂಡು ಹೆಣ್ಣು ಅನ್ನೋ ಭಿನ್ನತೆ ಇದೆ, ಬಡವ ಶ್ರೀಮಂತ ಅನ್ನುವಂಥ ಭಿನ್ನತೆ ಇದೆ, ಅಜ್ಞಾನಿ ಜ್ಞಾನಿ ಅಂತಕ್ಕಂಥ ಭಿನ್ನತೆ ಇದೆ, ಶ್ರೀಮಂತ ಮತ್ತೊಂದು ಅಂತಕ್ಕಂಥ ಭಿನ್ನತೆ ಇದೆ, ಮೇಲು ಕೀಳು ಅಂತಕ್ಕಂಥ ಭಿನ್ನತೆ ಇದೆ, ಆ ಧರ್ಮೀಯ ಈ ಧರ್ಮೀಯ ಅಂತಕ್ಕಂಥ ಭಿನ್ನತೆ ಇದೆ. ಹೌದು, ಮಕ್ಕಳು ಮತ್ತು ಹಿರಿಯರಂತಕ್ಕಂಥ ಭಿನ್ನತೆ ಇದೆ. ಎಷ್ಟು ಪ್ರಕಾರದ ಭಿನ್ನತೆಯನ್ನು ನಾವು ಕಾಣುತ್ತೇವೆ. ಎಷ್ಟು ವಿವಿಧ ಬಗೆಯ ಭಿನ್ನತೆಯನ್ನು ನಾವು ಕಾಣ್ತೇವೆ. ಮೂಲದಲ್ಲಿ ಈ ಭಿನ್ನತೆ ಇಲ್ಲ. ಮೂಲದಲ್ಲಿ ಈ ಭಿನ್ನತೆ ಇಲ್ಲವೇ ಇಲ್ಲ. ಯಾಕೆ? ಇವೆಲ್ಲದಕ್ಕೂ ಮೂಲ ಸೆಲೆಯಾಗಿರೋದು ಆದಿಸ್ಥಳ ಮಹಾಲಿಂಗ. ಅದೇ ಆದಿಸ್ಥಳದಿಂದ ಭಿನ್ನವಾಗಿ ನಾವು ಈ ಸೃಷ್ಟಿಯ ಆ ಮಹಾಲಿಂಗದ ಲೀಲಾ ವಿನೋದಕ್ಕಾಗಿ ಸೃಷ್ಟಿ ರಚನೆಗೊಂಡು ನಾವೇನಿಲ್ಲಿ ಆ ಸೃಷ್ಟಿಕರ್ತನ ಆ ಪರಶಿವ ತತ್ವದ ಲೀಲೆಗೋಸ್ಕರ ನಾವಿಲ್ಲಿ ಬಂದಿದ್ದೇವೆ. ನಾವೆಲ್ಲರೂ ಒಂದೇ ಅಂತಕ್ಕಂಥ ಭಾವ ಅಳವಡಿಸಿಕೊಳ್ಳುವುದೇ ಪಿಂಡ ಜ್ಞಾನ ಸ್ಥಳ. ಇದನ್ನು ಶರಣರೆಲ್ಲರೂ ಅಳವಡಿಸ್ಕೊಂಡಿದ್ರು. ಅಂದಾಗ ಅವರ ಮಾತಿನಲ್ಲಿ, ಅವರ ನಡೆಯಲ್ಲಿ, ಅವರ ನುಡಿಯಲ್ಲಿ, ಅವರ ವಚನಗಳಲ್ಲಿ ಆ ಮಾತು ಬಂದಿದ್ದಾವೆ. ಇಲ್ಲಿ ಹೋದರೆ ಆ ಮಾತು ಬರಲಿಕ್ಕೆ ಸಾಧ್ಯ ಇಲ್ಲ. ಅಂಗದ ಮೇಲೆ ಲಿಂಗ ಧರಿಸಿದವನಿಗೆ ಸಾಕ್ಷಾತ್ ಕೂಡಲ ಸಂಗಮನ. ಕಳ್ಳವನ ಮನೆಗೆ ಬಲುಗಳ್ಳ ಬಂದರೆ ಸಾಕ್ಷಾತ್ ಕೂಡಲ ಸಂಗಮನೆಂಬೆ. ಈ ಭಾವ ಹೇಗೆ ಬರಲಿಕ್ಕೆ ಸಾಧ್ಯ? ಇದು ಬರಬೇಕು, ಪ್ರತಿಯೊಬ್ಬರಲ್ಲಿ ಬರಬೇಕಂತಕ್ಕಂಥದ್ದು ಶರಣರ ಬಯಕೆ. ಪ್ರತಿಯೊಬ್ಬರಲ್ಲೂ ಈ ಜ್ಞಾನ ಉದಯಿಸಬೇಕು. ಪಿಂಡಸ್ಥಳದಲ್ಲೇ ನಿಂತು
ಆ ಅರಿವಿನ ಇರುವನ್ನು ಈ ಪಿಂಡದಲ್ಲಿ ಆ ಅರಿವಿನ ಇರುವನ್ನು ಮರೆತು ನಾವು ನಮ್ಮ ಲೀಲಾ ಪ್ರಪಂಚದಲ್ಲಿ ವಿಷಯಗಳ ಆಕರ್ಷಣೆಗೆ ನಾನು ನನ್ನದು ಮತ್ತೊಂದು ಮಗದೊಂದು, ನಾನು ನನ್ನ ವ್ಯಾಪಾರ, ನನ್ನ ವೃತ್ತಿ, ನನ್ನ ಮತ್ತೊಂದು, ನನ್ನ ಮಗದೊಂದು, ನನ್ನ ಕುಟುಂಬ, ಇವೆಲ್ಲವೂ ಅಂತಿದ್ದಾಗ ಬರೇ ಈ ಸ್ಥಿತಿಯಲ್ಲಿ ನಮ್ಮ ಮನೋಭಾವನೆಯನ್ನು ಇಟ್ಕೊಂಡು ಹೋದಾಗ ಆ ಮೂಲ ಸ್ವರೂಪದ ಕನೆಕ್ಷನನ್ನು ನಾವು ಮರಿತೇವಲ್ಲ, ಅದು ಪಿಂಡ ಜ್ಞಾನಸ್ಥಲ ಆಗೋದಿಲ್ಲ. ನಾನು ಅಂತಕ್ಕಂಥ ಮಮಕಾರ, ನಾನು ಅಂತಕ್ಕಂಥ ಮಮಕಾರ ದೇಹಗತವಾಗಿರ್ತಕ್ಕಂಥ ನಾನು ಅಂತಕ್ಕಂಥ ಮಮಕಾರ. ದೇಹಗತವಾಗಿರ್ತಕ್ಕಂಥ ನಾನು ಅಂತಕ್ಕಂಥ ಮಮಕಾರದಿಂದ ನಾನು ಅಂದರೆ ನನ್ನದೊಂದು ಮನೆ, ನಾನು ಅಂದರೆ ನನ್ನದೊಂದು ನೌಕರಿ, ನಾನು ಅಂದರೆ ನನ್ನ ಕುಟುಂಬ, ನಾನು ಅಂದರೆ ನನ್ನ ತಂದೆ, ನಾನು ಅಂದರೆ ನನ್ನ ತಾಯಿ, ನಾನು ಅಂದರೆ ನನ್ನ ಹೆಂಡತಿ, ನಾನು ಅಂದರೆ ನನ್ನ ಮಕ್ಕಳು, ನಾನು ಅಂದರೆ ನನ್ನ ಸಹೋದ್ಯೋಗಿಗಳು, ನಾನು ಅಂದರೆ ಭಾಳ ಅಂದರೆ ನನ್ನದೊಂದು ವ್ಯವಸ್ಥೆ, ಸಮಾಜ, ನನ್ನ ಬಡಾವಣೆ, ಇಷ್ಟಕ್ಕೆ ನಮ್ಮದು ಸೀಮಿತ ಆಗಿಬಿಡ್ತೈತೆ. ಇದು ದೇಹಗತವಾಗಿರ್ತಕ್ಕಂಥ ನಾನು. ಈ ನಾನಿಗೆ ಎಷ್ಟು ಬಂಧನ ಇದೆ, ಈ ನಾನು ಅಂತಕ್ಕಂಥದ್ದು ಇದಕ್ಕೆ ಬಂಧನ ಇದೆ, ಇಷ್ಟು ಬಂಧನ ಇದೆ. ಈ ದೇಹಗತ ಭಾವದ ನಾನು ಅನ್ನು ಹೊರಗೆ ತೆಗೆದು ಆ ಪರಶಿವ ತತ್ವದ ನಾನು ಏನದೆ ಅಲ್ಲ ಒಳಗೆ ಇದರ ಜ್ಞಾನ ಬಂದಾಗ ಇದು ಬೇರೆ ಅದು ಬೇರೆ, ಅದು ಭಿನ್ನತೆ ಬರಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲ ಸಮರಸ ಭಾವದಿಂದ ನೋಡುವಾಗ ಅಖಂಡದಿಂದ ಬಂದಂಥ ಭಿನ್ನತೆ ಇದು. ನಾವು ಮೂಲದಲ್ಲಿ ಒಂದೇ ಇದ್ದಾಗ ನಾವು ಅಕಸ್ಮಾತ್ ಅಮೇರಿಕಕ್ಕೆ ಹೋದ್ವಿ ಅಂದರೆ ನಾವು ಇಂಡಿಯಾದವ್ರಿ ಅಂತ ಒಂದೇ ಮೂಲಕ್ಕೆ ಬಂದುಬಿಡ್ತೇವೆ. ನಾವು ಭಾರತದವ್ರಿ ಅಂತ. ನೀವು ಎಲ್ಲಿಯವರು? ಅದರ ಕನ್ನಡದವ್ರು ಮಾತಾಡೋದು ಕೇಳಿದ್ರೆ ನಾವು ಕರ್ನಾಟಕದವ್ರಿ. ಅಕಸ್ಮಾತ್ ಅವರೇ ಇಲ್ಲಿ ನಮಗೆ ಭೇಟಿ ಆದ್ರೆ ನಾವು ಮಾತಾಡ್ಸಂಗಿಲ್ಲ. ಅವರ ನಮ್ಮ ಬೇರೆ ಇಷ್ಟೆಲ್ಲ ಜನ ಅಪರಿಚಿತರು ಕಂಡ್ರು ನಾವು ಯಾರನ್ನು ಮಾತಾಡ್ಸಂಗಿಲ್ಲ. ಅದೇ ಅಪರಿಚಿತ ವ್ಯಕ್ತಿ ಬೇರೆ ದೇಶದಲ್ಲಿ ಬೇರೆ ಸ್ಥಳದಲ್ಲಿ ನಮಗೆ ಸಿಕ್ಕಾಗ ನಮ್ಮವರೇ ಅಂತಕ್ಕಂಥ ಭಾವ ಬರುತ್ತಲ್ಲ, ಆ ಜ್ಞಾನ ಬರುತ್ತಲ್ಲ, ಅದು ಎಲ್ಲಿಂದ ಬಂತು? ಇಲ್ಲಿದ್ದಾಗ ಬರದೇ ಇರತಕ್ಕಂಥ ಜ್ಞಾನ ಅಲ್ಲಿ ಹೆಂಗೆ ಬಂತು? ಮೂಲದಲ್ಲಿ ನಾವು ಒಂದು ಅಂತಕ್ಕಂಥ ಭಾವ, ನಮ್ಮ ಮೂಲ ನೆಲೆಯನ್ನು ನಾವು ಅರ್ಥಕೊಂಡಾಗ ಆ ಭಾವ ಬಂದುಬಿಡುತ್ತಲ್ಲ. ಒಮ್ಮೆ ನಾವು ಭಾರತದವ್ರು ಅಂತಂದಾಗ ಆ ಭಾವ ಬರುತ್ತೆ ನಮಗೆ. ಅಲ್ಲಿ ಎಷ್ಟು ಆನಂದ, ಎಷ್ಟು ಸಂತೋಷ. ನೀವೆಲ್ಲಿಯವ್ರು? ನಮ್ಮ ಮನೆಗೆ ಬರ್ರಿ, ನಿಮ್ಮ ಮನೆಗೆ ಬರ್ರಿ, ನೀವೆಲ್ಲಿರ್ತೀರಿ? ವಿಸಿಟಿಂಗ್ ಕಾರ್ಡ್ ಎಲ್ಲ ಎಕ್ಸ್ಚೇಂಜ್ ಆಗಿ ಇಲ್ಲೇ ನಾವು ಯಾರು ಸಿಕ್ಕರೆ ಇಲ್ಲೇ ಒಂದೇ ಓಣ್ಯಾಗಿದ್ದರೂ ನಾವು ಮಾತಾಡ್ಸಂಗಿಲ್ಲ. ಅವ್ರು ಯಾರು ಇವ್ರು ಯಾರು ಗೊತ್ತಿರಂಗಿಲ್ಲ. ಯಾಕೆ ನಮಗೆ ನಮ್ಮಷ್ಟಕ್ಕೆ ನಾವು ನಮ್ಮ ಲೋಕವನ್ನು ಸೃಷ್ಟಿ ಮಾಡ್ಕೊಂಡಿದ್ದೇವೆ, ನಮ್ಮದೇ ಆದಂಥ ಪ್ರಪಂಚವನ್ನು ಸೃಷ್ಟಿ ಮಾಡ್ಕೊಂಡಿರ್ತೇವೆ. ಅವಾಗ ಇನ್ನುಳಿದವ್ರ ಅಗತ್ಯತೆ ಇಲ್ಲ. ನಾನು ದೇಹತ ನಾನು ಏನದಲ್ಲ, ಇದಕ್ಕೆ ಬೇರೆ ಅದರ ಅವಶ್ಯಕತೆ ಇಲ್ಲದೇ ಇದ್ದಾಗ ನಾನು ಅದನ್ನು ವಿಚಾರ ಮಾಡೋದಿಲ್ಲ. ಆದರೆ ಮೂಲದಿಂದ ನಾವು ಒಂದೇ ಸ್ಥಳದಿಂದ ಬಂದವರು ಅನ್ನೋದು ಗೊತ್ತಾದಾಗ ಈಗ ನಮ್ಮ ಓಣಿಯೊಳಗೆ ಯಾರ ಒಬ್ಬರು ಹೊಸ್ದಾಗಿ ಬಂದರು, ಅವ್ರು ನಮ್ಮ ಊರಿಂದ ಬಂದವರು ಅಂತಂದ್ರೆ ದೌಡ್ ಹಚ್ಕೊತೀನಿ ನಾನು. ನಮ್ಮೂರವರು, ನಮ್ಮ ಓಣಿಯೊಳಗೆ ನಮ್ಮೂರವರು, ನಮ್ಮ ಓಣಿಯೊಳಗೆ ನಮ್ಮ ಜಾತಿಯವರು, ನಮ್ಮ ಓಣಿಯೊಳಗೆ ನೋಡ್ರಿ ಹೆಂಗಿರ್ತೈತೆ ಅದು. ಎಷ್ಟು ಮಜಾ ದೌಡ್ ತೊಗೊತೈತೆ ನೋಡ್ರಿ, ಅದು ಎಷ್ಟು ಕನೆಕ್ಷನ್ ದೌಡ್ ತೊಗೊತೈತೆ ಅದು. ಹಂಗೆ ಇದು ಅರಿವಿಗೆ ಬಂತಂದ್ರೆ ನಾವೆಲ್ಲರೂ ಇಲ್ಲಿ ಸೇಲರ್ದವರು ಮೂಲದಲ್ಲಿ ನಾವು ಒಂದೇ ಮೂಲದಿಂದ ಬಂದವರು ಅನ್ನೋ ಭಾವ ಬಂದುಬಿಡ್ತಂದ್ರೆ ಎಲ್ಲರೂ ನಮಗೂ ನೀವು ನಾವು, ನಮಗೆ ನೀವು ನಾವು, ನಿಮಗೆ ನಾವು ಒಂದೇ ಆಗಿಬಿಡ್ತೇವಲ್ಲ. ಆ ಭಾವದಲ್ಲಿ ಅದನ್ನು ತಿಳ್ಕೊಳ್ಳೋದೇನು ಅಂತಂದರೆ ಪಿಂಡ ಜ್ಞಾನಸ್ಥಳ. ಪಿಂಡಸ್ಥಳದಲ್ಲಿ ಇಷ್ಟೇ, ಆ ಪರವಸ್ತು ಹಿಂಗಿಂಗೆ ಐತಿ, ಅದೃಶ್ಯವಾಗೈತಿ, ಅವ್ಯಕ್ತವಾಗೈತಿ, ಅಲಿಪ್ತವಾಗೈತಿ, ಅಭೇದ್ಯವಾಗೈತಿ, ಅದನ್ನು ಅರಿಯೋ ಪ್ರಯತ್ನ ಮಾಡು ಅಂತಂದಂಗೆ ಅದು ಪಿಂಡಸ್ಥಳದಲ್ಲಿ. ಪಿಂಡ ಜ್ಞಾನಸ್ಥಳದಲ್ಲಿ ಅದನ್ನು ಅರಿಬೇಕು. ಆ ಜ್ಞಾನವನ್ನು, ಈ ಜ್ಞಾನವನ್ನು ಅರಿಯೋದು ಬಿಟ್ಟು ಈ ಪ್ರಪಂಚದಲ್ಲಿ ನಾವು ಏನೆಲ್ಲ ಜ್ಞಾನವನ್ನು ಪಡೆದುಕೊಂಡರೂ ಕೂಡ ಆ ಜ್ಞಾನವೆಲ್ಲ ಅಜ್ಞಾನ. ಅದಕ್ಕೆ ಹೇಳಿದರೆ ಇಲ್ಲಿ ಶ್ವಾನ ಜ್ಞಾನ, ಗಜಜ್ಞಾನ, ಕುಕ್ಕುಟ ಜ್ಞಾನವೆಂಬ ಜ್ಞಾನತ್ರಯಗಳೇನಾದವೋ ಇಡೀ ಪ್ರಪಂಚದ ಎಲ್ಲ ಜ್ಞಾನ ಬಂತಿದ್ರಾಗ, ಎಲ್ಲ ಜ್ಞಾನ ಬಂತು. ಏನಾದವೋ ಅದಕ್ಕೇನು ಅರ್ಥವೋ? ಅಂತೂ ತ್ರಿಕಾಲ ಜ್ಞಾನಗಳಿಂದ ಏನೋ ಹೋದು. ಮೂರು ಕಾಲದ ಜ್ಞಾನವನ್ನು ನಾನು ಹೇಳ್ತೀನಿ ಅಂದರೂ ಏನು ಮಾಡೋದು? ಅದನ್ನೆಲ್ಲ ತೊಗೊಂಡು ಏನು ಮಾಡೋದು? ನಿಮ್ಮನ್ನು ಅರಿಯದ ಜ್ಞಾನ, ನಿನ್ನ ತಿಳ್ಕೊಳ್ಳೋದೇ ಇರುವಂಥ ಜ್ಞಾನ ಏನಿದ್ರಿ ಏನಪ್ಪ? ನಿಮ್ಮನ್ನು ತಿಳ್ಕೊಳ್ಳೋದಂದ್ರೆ ಏನು? ಆ ಮೂಲ ಪರವಸ್ತುವನ್ನು ತಿಳ್ಕೊಳ್ಳೋದು. ಅದು ಈ ಪಿಂಡಸ್ಥಳದಲ್ಲಿ ಅಡಿಗೆ ಐತೆ. ಅದು ಹೆಂಗೈತಿ? ಹಾಲಿನಲ್ಲಿಯ ತುಪ್ಪದಂತೆ
ಅಡಿಗೆ ಐತದು, ಅದೃಶ್ಯವಾಗೈತಿ, ಅಭೇದ್ಯವಾಗೈತಿ, ಶಬ್ದದಲ್ಲಿ ನಿಶಬ್ದದಂತೈತಿ. ಹೌದಾ? ಏನೆಲ್ಲ ಹೇಳಿದ್ರಲ್ಲ ಅವ್ರು. ಹಿಂಗೈತಲ್ಲ, ಇದನ್ನು ಅರಿಯದೇ ಹೋದೆ ಅಂತಂದ್ರೆ, ಇದನ್ನೊಂದು ಅರಿಯೋದು ಬಿಟ್ಟು ಏನೆಲ್ಲ ನಾ ತಿಳ್ಕೊಂಡೇನಂದ್ರು, ನೀ ಅರಿತಿದ್ದೆಲ್ಲ ಏನೋ ಅದು ಅರಿಯುವಲ್ಲ, ಅದು ಜ್ಞಾನವಲ್ಲ, ಅದು ಶುದ್ಧ ಅಜ್ಞಾನ. ಇದನ್ನು ತಿಳ್ಕೊಳ್ಳೋದೇನಂತ ಕರಿತೀವಿ ನಾವು? ಪಿಂಡ ಜ್ಞಾನ ಸ್ಥಳ. ಮಾನವ ಪಿಂಡದಲ್ಲಿ ಪರಶಿವ ತತ್ವವು ಅವ್ಯಕ್ತವಾಗಿ ಅಡಗಿದೆ, ಅದೃಶ್ಯವಾಗಿ ಇದೆ, ಅಭೇದ್ಯವಾಗಿ ಇದೆ. ಆದರೆ ಮರವೆಯ ಮಾನವರಿಗೆ ಅದರ ಎರವಿನ ಅರಿವಿಲ್ಲ. ಅದರ ಅರಿವು ಯಾವಾಗ ಬರುತ್ತೆ ಅಂತ ಹೇಳ್ತಾರೆ ಇಲ್ಲಿ ಅವರು. ಅದರ 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 ಎಕ್ಸಿಸ್ಟೆನ್ಸದ ಅವೇರ್ನೆಸ್ ನಮಗಿಲ್ಲ. ವಿ ಆರ್ ಟೋಟಲಿ ಅನ್ಅವೇರ್ ಆಫ್ ದ ಎಕ್ಸಿಸ್ಟೆನ್ಸ್ ಆಫ್ ದ್ಯಾಟ್ ಅಲ್ಟಿಮೇಟ್ ಥಿಂಗ್ಸ್ ಆಫ್ ಗ್ರೌಂಡ್. ಅದರ ಬಗ್ಗೆ ಪೂರ್ಣ ನಾವು ಏನಾಗಿದ್ದೇವೆ, ಏನು ಅರ್ಥಕೊಂಡಿಲ್ಲ, ಪೂರ್ತಿ ನಾವು ಅನ್ಅವೇರ್ ಆಗಿದ್ದೇವೆ. ಮಹಾನುಭಾವಿ ಮಹಾಶರಣರ ಸಂಘದಿಂದ, ಅದು ತಿಳ್ಕೊಳ್ಳೋದೇನು ಕಷ್ಟ ಅಲ್ಲ ಅಂತದು, ಅದನ್ನು ತಿಳ್ಕೊಳ್ಳೋದು. ಮಹಾನುಭಾವಿ ಮಹಾಶರಣರ ಸಂಘದಿಂದ ಅಂತರಂಗದ ಮರವೆಯ ಹರಿದು ಅರಿವು ಅಳವಟ್ಟು ತಾನಂದ್ರೆ ನಾನು ಅಥವಾ ನೀವು, ತಾನೇ ತೋರುವ ಪಿಂಡವಲ್ಲ, ತೋರುವ ಕಾಯಪಿಂಡವಲ್ಲ. ನೀನು ಕಣ್ಣಿಗೆ ಕಾಣುವ ಈ ಕಾಯಪಿಂಡ, ಈ ದೇಹ ಐತಲ್ಲ, ನೀನು ಅದು ಅಲ್ಲ. ಕಾಯದ ಅಂತರಂಗದಲ್ಲಿ, ಈ ಶರೀರದ ಒಳಗಡೆ, ಈ ಕಾಯಪಿಂಡದ ಒಳಗಡೆ ಅವ್ಯಕ್ತವಾಗಿರುವ ಅನುಪಮ ಶಿವಚೈತನ್ಯದ ಶಿವಾಂಶಿಕವೇ, ಶಿವನ ಒಂದು, ಆ ಪರವಸ್ತುವಿನ, ಆ ಶಿವತತ್ವದ ಒಂದು ಅಂಶವೇ ತಾನೆಂಬ ಅರಿವು ಅಂಕುರಿಸಿದಲ್ಲಿ ಅದು ಪಿಂಡ ಜ್ಞಾನ ಸ್ಥಳವೆನಿಸುವುದು. ಪಿಂಡ ಸ್ಥಳದಿಂದ ಪಿಂಡ ಜ್ಞಾನ ಸ್ಥಳ. ನಾನು ಈ ಶರೀರ ಅಲ್ಲ, ನಾ ಅಂದ್ಕೊಂಡಿದ್ದ ಈ ಶರೀರ ನಾ ಅಲ್ಲ, ನಾನು ಅಂದ್ಕೊಂಡಿದ್ದಂಥ ಈ ಪ್ರಪಂಚ ನಾ ಅಲ್ಲ, ನಾ ಅಂದ್ಕೊಂಡಿದ್ದಂಥ ಇವೆಲ್ಲ ಅದಾವಲ್ಲ, ನಾನು ಅಧಿಕಾರ, ಅಂತಸ್ತು, ಆಸ್ತಿ, ಸಂಪತ್ತು, ಮತ್ತೊಂದು ಸೌಂದರ್ಯ ಮತ್ತು ವಿದ್ಯೆ, ಇವೆಲ್ಲ ಅದಾವಲ್ಲ, ಇದು ನಾ ಅಲ್ಲ, ಇದು ನೀ ಅಲ್ಲ. ವಿಶೇಷವಾಗಿ ದೇಹಗತವಾಗಿರ್ತಕ್ಕಂಥ ಜೀವಭಾವ ಐತಲ್ಲ, ಈ ಜೀವಭಾವ ನಾನೇ ಈ ದೇಹ, ಈ ದೇಹವೇ ನಾನು, ನಾನೇ ಈ ದೇಹ ಅಂತಕ್ಕಂಥ ಭಾವದಲ್ಲಿ ನಾವಿರ್ತೇವಲ್ಲ, ಇದು ನೀನಲ್ಲ. ಈ ಕಾಯಪಿಂಡವೇ ಬೇರೆ. ಈ ಕಾಯಪಿಂಡ ಮೂಲತಃ ಜಡಪಿಂಡ. ಇದು ಈ ಕಾಯಪಿಂಡ ಮೂಲತಃ ಜಡಪಿಂಡ. ಇದು ಈ ಜಡಪಿಂಡದಲ್ಲಿ ಶ್ವಾಂಶಿಕವಾದ ಚೈತನ್ಯ ಪ್ರವೇಶಗೊಂಡಾಗ ಈ ಜಡಪಿಂಡ ಏನಾಯಿತು? ಜೀವಪಿಂಡವಾಯಿತು. ಹಾಗಾದರೆ ಈ ಜಡಪಿಂಡನೇ ಬೇರೆ, ಈ ಶ್ವಾಂಶಿಕವಾಗಿರ್ತಕ್ಕಂಥ ಚೈತನ್ಯವೇ ಬೇರೆ, ನೀನು ಬೇರೆ. ಅಂದರೆ ಈ ಚೈತನ್ಯಕ್ಕೆ ನಾನು ಅನ್ಕೋಬೇಕು ಹೊರತು ಈ ದೇಹಕ್ಕೆ ನಾನು ಅನ್ಕೋಬಾರ್ದು ಅಂತಕ್ಕಂಥ ಮಾತು. ಆದರೆ ಎರಡೂ ಒಂದೇ. ಆ ಚೈತನ್ಯಕ್ಕೆ ಆ ಜಡಪಿಂಡ ಆಶ್ರಯವಾಗಿರ್ತದೆ. ಹಾಗಂತೇಳಿದು ಈ ಜಡಪಿಂಡ, ಈ ಜಡ ಕಾಯಪಿಂಡವನ್ನು ನಾವು ಅಲ್ಲಗಳಿಲಿಕ್ಕಾಗೋದಿಲ್ಲ. ಶರಣರು ಇದನ್ನು ಅಲ್ಲಗಳದಿಲ್ಲ. ಈ ಜಡ ಕಾಯಪಿಂಡವನ್ನು ಅಲ್ಲಗಳದಿಲ್ಲ. ಈ ಜಡ ಕಾಯಪಿಂಡಕ್ಕೆ ಒಂದು ಮೌಲ್ಯ ಒದಗಿದ್ದು ಶ್ವಾಂಶಿಕ ಚೈತನ್ಯ ಪ್ರವೇಶಗೊಂಡಾಗ. ಹಾಗಾಗಿ ಎಲ್ಲಿವರೆಗೂ ಈ ಶಿವತತ್ವ ಪರವಸ್ತುವಿನ ಶಿವತತ್ವದ ಅಂಶ ಈ ಜಡಕಾಯಪಿಂಡದಲ್ಲಿ ಇರುವುದೋ ಅಲ್ಲಿಯವರೆಗೂ ಈ ಜಡಕಾಯಪಿಂಡಕ್ಕೆ ಒಂದು ಮಹತ್ವ ಮತ್ತು ಮೌಲ್ಯ ಇದೆ. ಅದನ್ನು ಅಲ್ಲಗಳಿಲಿಕ್ಕೆ ಬರೋದಿಲ್ಲ. ಹಾಗಂತ ತಿಳಿದು ಇದೇ ನಾನು ಅಂದ್ಕೊಂಡು ಕೊಡೋದಲ್ಲ, ನೀನೇ ಬೇರೆ, ನಿನ್ನ ಪರಶಿವ ತತ್ವದ ಚೈತನ್ಯವೇ ಬೇರೆ ಅನ್ನುವಂಥ ಭಾವ
ಯಾವಾಗ ಅಳವಡ್ತದಲ್ಲ ಅದಕ್ಕೆ ನಾವೇನಂತ ಕರಿತೀವಿ, ಪಿಂಡ ಜ್ಞಾನ ಸ್ಥಳ ಅಂತ. ಅದಕ್ಕೆ ಪಿಂಡ ಜ್ಞಾನ ಸ್ಥಳ ಅಂತ ಕರಿತೀವಿ. ಎರಡೂ ಒಂದನ್ನೊಂದು ಬಿಟ್ಟಿರಲಿಕ್ಕೆ ಸಾಧ್ಯ ಇಲ್ಲ. ಎರಡು ಒಂದನ್ನೊಂದು ಬಿಟ್ಟಿರಲಿಕ್ಕೆ ಸಾಧ್ಯ ಇಲ್ಲ. ಎರಡು ಭಿನ್ನವಾಗಿಯೇ ಇದ್ದಾವೆ. ಎರಡು ಭಿನ್ನವಾಗಿಯೇ ಇದ್ದಾವೆ. ಭಿನ್ನವಾಗಿದ್ದರೂ ಕೂಡ ಅವನು ಬೆರೆಸಲಿಕ್ಕೆ ಆಗೋದಿಲ್ಲ. ಅವನ ಬೇರೆ ಬೇರೆ ಆಗಿದ್ದರೆ ಅವನ ಬೇರೆ ಮಾಡಲಿಕ್ಕೆ ಆಗೋದಿಲ್ಲ. ಬೇರೆ ಎಲ್ಲ ಅವು ಎರಡು ಒಂದೇ ಅಂತ ಅನ್ಲಿಕ್ಕೆ ಹೋದ್ರೆ ಅವರು ಎರಡು ಒಂದು ಕೂಡೋದಿಲ್ಲ. ಅವು ಕೂಡ್ಲಿಕ್ಕೆ ಬರೋದಿಲ್ಲ. ಅವು ಇರಲೇಬೇಕು, ಅದರ ಜೊತೆಯಾಗಿ ಇರ್ತಾವೆ. ಜಡಕಾಯ ಪಿಂಡದ ಜೊತೆಗೆ ಈ ಶಿವಾಂಶಿಕ ಚೈತನ್ಯ ಆ ಜಡಕಾಯ ಪಿಂಡದಲ್ಲಿ ಇರಲೇಬೇಕಾಗತ್ತೆ, ಇರ್ತದೆ ಅದು. ಆದರೆ ಅದು ಬಂದಾಗ ನಮ್ಮ ಮರವೆಯ ಕಾರಣವಾಗಿ ದೇಹಗತ ಭಾವ ನಮಗೆ ಬಂದುಬಿಡುತ್ತಂದ್ರೆ ಅದು ಮರೆವು, ಅದು ಪಿಂಡಸ್ಥಳ ಅಷ್ಟೇ ಆಗಿಬಿಡ್ತೈತೆ. ಆವಾಗ ಈ ದುಃಖ, ಈ ವ್ಯತ್ಯಾಸ, ಈ ಭಿನ್ನತೆ, ಹೌದಾ, ಈ ಆತಂಕ, ಈ ಅಜ್ಞಾನ ಚಲೋ. ಯಾಕಂದರೆ ನಾವು ಮೂಲದಲ್ಲಿ ಬೇರೆ ಇದ್ದರೂ ಕೂಡ ನಾವು ಈ ದೇಹಗತ ಭಾವಕ್ಕೆ ಅಂಟಿಕೊಂಡು ಬಿಟ್ವಿ. ದೇಹಗತ ಭಾವಕ್ಕೆ ನಾವು ಅಂಟ್ಕೊಂಡ್ಬಿಟ್ವಿ, ವ್ಯಾಮೋಹಕ್ಕೆ ಬಂದುಬಿಟ್ವಿ, ಮೋಹಕ್ಕೆ ಬಿದ್ವಿ, ವಿಷಯ ಪ್ರಪಂಚಕ್ಕೆ ಬಂದ್ವಿ. ವಿಷಯ ಪ್ರಪಂಚಕ್ಕೆ ಬಂದಾಗ ಮೂಲ ವಸ್ತುವಿನ ಮರೆವು ಆಗಿಬಿಡ್ತು. ಮೂಲ ವಸ್ತುವಿನ ಮರೆವಾಗಿ ಈ ವಿಷಯ ಪ್ರಪಂಚದಲ್ಲಿ ಏನೆಲ್ಲ ನಾನು ಸುತ್ತಾಡಿ ಏನೆಲ್ಲ ಸಾಧನೆ ಮಾಡಿದರೂ ಕೂಡ ಆ ಸಾಧನೆ ಆಗೋದಿಲ್ಲ. ಆ ಜ್ಞಾನ ಆಗೋದಿಲ್ಲ. ಅದು ಅಜ್ಞಾನಕ್ಕೇ ಸಮ ಅಂತಕ್ಕಂಥ ಮಾತನ್ನು ಬಸವಣ್ಣವರು ಇಲ್ಲಿ ಹೇಳ್ತಾರೆ. ಇನ್ನು ಈ ಪಿಂಡಜ್ಞಾನ ಸ್ಥಳದ ವಚನ ಈ ಮೂಲ ಗ್ರಂಥದಲ್ಲಿ 4 ವಚನಗಳು ಬರ್ತಾವೆ. ಇಲ್ಲಿ ಆ 4 ವಚನಗಳಲ್ಲಿ ಮೊದಲನೇ ವಚನ ಆದಿ ಆಧಾರವಿಲ್ಲದಂದು. ಇದನ್ನು ಮೊದಲೊಮ್ಮೆ ನಾವು ಚರ್ಚೆ ಮಾಡಿದ್ವಿ. ಆದಿ ಆಧಾರವಿಲ್ಲದಂದು, ಹಮ್ಮು ಬಿಮ್ಮುಗಳಿಲ್ಲದಂದು, ಸುರಾಳ ನಿರಾಳವಿಲ್ಲದಂದು, ಶೂನ್ಯ ನಿಶೂನ್ಯವಿಲ್ಲದಂದು, ಸಚರಾಚರವೆಲ್ಲ ರಚನೆಗೆ ಬಾರದಂದು, ಗುಹೇಶ್ವರನ ಶರಣ ನುದಯಿಸಿದನಂದು. ಗುಹೇಶ್ವರನ ಶರಣ ಉದಯಿಸಿದನಂದು. ಮಹಾಲಿಂಗ ಸ್ಥಿತಿಗೆ ಶರಣ ಅಂತ ಕರಿತೇವೆ ನಾವು. ಮಹಾಲಿಂಗದ ಸ್ಥಿತಿಯ ಹಿಂದಿನ ಎಲ್ಲ ಸ್ಥಿತಿಗಳೇನದಾವಲ್ಲ ಅದು ಒಂದೇ ಆಗಿತ್ತು. ಲಿಂಗದಿಂದ ಅಂಗ ಉದಯ ಆಯಿತು, ಅವಾಗ 2 ಆಯಿತು. ಅಲ್ಲಿಕ್ಕಿಂತ ಮುಂಚೆ ಅದು ಅದ್ವೈತವಾಗಿತ್ತು, ಒಂದೇ ಆಗಿತ್ತು. ನಂತರದಲ್ಲಿ ಅದು ದ್ವೈತ ಆಯಿತು, 2 ಆಯಿತು. 1ರಿಂದ 2 ಆಯಿತು. ಆ ಮಹಾಲಿಂಗದ ಸ್ಥಿತಿ ಶರಣ ಸ್ಥಿತಿ ಅಂತ ಕರಿತೇವಲ್ಲ, ಆ ಮಹಾಲಿಂಗದ ಆದಿ ಸ್ಥಳಕ್ಕೇನು ಬಂದು ಮುಟ್ತೇವಲ್ಲ ನಾವು, ಈ ಆದಿ ಸ್ಥಳಕ್ಕಿಂತ ಮುಂಚೆ ಇರ್ತಕ್ಕಂಥ ಎಲ್ಲ ಸ್ಥಿತಿಗಳೇನದಾವಲ್ಲ ಅದನ್ನಲ್ಲಿ ವರ್ಣನೆ ಮಾಡ್ತಾರೆ ಅವರು. ಕಾಲದೊಂದಿಗೆ ಕಾಣಬಂದ ಸೃಷ್ಟಿ, ಏನು ಸೃಷ್ಟಿ ಗೋಚರ ಆತಲ್ಲ ಇದು ಆದಿ. ಕಾಣಬಂದ ಮಹಾಲಿಂಗ ಸ್ಥಿತಿಯಿಂದ ಏನು ಸೃಷ್ಟಿಗ ರಚನೆ ಬಂತಲ್ಲ, ಅದು ಅಕಾರ ಉಕಾರ ಮಕಾರ ಬಂದು ಓಂಕಾರ ಪ್ರಣವ್ ಇವೆಲ್ಲ ಬಂದು ಅಲ್ರಿ. ಈ ಆದಿ ಸ್ಥಳದಿಂದ ಮಹಾಲಿಂಗ ಸ್ವರೂಪ ಒಂದು ಮೂರ್ತಗೊಂಡ ಮೇಲೆ ಅವೆಲ್ಲ ಜ್ಞಾನ ಚಿತ್ತು ಉದಯ ಆದಮೇಲೆ ಮಹಾಲಿಂಗ ಬಂತಲ್ಲ, ಇಲ್ಲಿ ಈ ಪ್ರಪಂಚ ಎಲ್ಲ ತೋರ್ಲಿಕ್ಕೆ ಪ್ರಾರಂಭ ಆಯಿತು. ಈ ಪ್ರಪಂಚ ಎಲ್ಲ ತೋರ್ಲಿಕ್ಕೆ ಪ್ರಾರಂಭ ಆಯಿತು. ಆದಿ ಅಂದರೆ ಪ್ರಾರಂಭ, ಬಿಗಿನಿಂಗ್. ಈ ಪ್ರಪಂಚ ಗೋಚರಲಿಕ್ಕೆ ಪ್ರಾರಂಭ ಆಯಿತು, ಬಿಗಿನಿಂಗ್. ಈ ಬಿಗಿನಿಂಗಿಗೆ ಆಧಾರ ಯಾವುದು? ಈ ಬಿಗಿನಿಂಗಿಗೆ, ಈ ಆದಿಗೆ, ಈ ಪ್ರಾರಂಭಕ್ಕೆ ಆಧಾರ ಯಾವುದು? ವಿಶ್ವಕ್ಕೆ ಮೂಲ ಕಾರಣವಾದ ಮಹಾಲಿಂಗ. ಅಂದರೆ ಆದಿಯೂ ಇಲ್ಲ, ಆಧಾರವೂ ಇಲ್ಲ, ಮಹಾಲಿಂಗನೂ ಇಲ್ಲ. ಮಹಾಲಿಂಗದಿಂದ ಸೃಷ್ಟಿಗೊಂಡಂಥ ಈ ಪ್ರಪಂಚ ಕಣ್ಣಿಗೆ ಕಾಣುವಂಥ ಪ್ರಪಂಚವೂ ಇಲ್ಲದಂದು. ಮಹಾಲಿಂಗ ಸ್ಥಿತಿಯೂ ಇದ್ದಿದ್ದಿಲ್ಲ. ಈ ಮಹಾಲಿಂಗದಿಂದ ಉದ್ಭವಗೊಂಡಂಥ ಈ ಎಲ್ಲ ಪ್ರಪಂಚವೂ ಇರದಂದು ಆದಿ ಮತ್ತು ಆಧಾರ ಇಲ್ಲದಂದು
ಆದಿಗೆ ಆಧಾರ. ಆದಿ ಅಂದರೆ ಕಣ್ಣಿಗೆ ಕಾಣೋ ಈ ಪ್ರಪಂಚ ಏನೈತಲ್ಲ, ಇದು ಯಾವಾಗ ಶುರು ಆಯ್ತಲ್ಲ, ಇದು ಆದಿ ಅಂತ ತಿಳ್ಕೊಂಡ್ರೆ ಅದಕ್ಕೆ ಆಧಾರವಾಗಿ ಮಹಾಲಿಂಗ ಸ್ಥಿತಿ ಬಂತು. ಇವೆರಡು ಇಲ್ಲದಂದು. ಹಮ್ಮು ಮತ್ತು ಬಿಮ್ಮುಗಳಿಲ್ಲದಂದು. ಪರವಸ್ತುವಿನಲ್ಲಿ ಮೊಟ್ಟ ಮೊದಲು ಕಾಣಬಂದ ಅಹಂ ಪ್ರಜ್ಞೆ. ಪರವಸ್ತು ಒಂದೇ ಆಗಿದ್ದಾಗ ಇದಕ್ಕೆ ಅಹಂ ಪ್ರಜ್ಞೆ ಇದ್ದಿದ್ದಿಲ್ಲ. ಸಹಜ ಸ್ಥಿತಿಯಲ್ಲಿತ್ತು, ನಿಶೂನ್ಯ ಲಿಂಗದಲ್ಲಿತ್ತು, ಹೌದಾ, ನಿರಂಜನ ಲಿಂಗದಲ್ಲಿತ್ತು. ಇಲ್ಲಿ ಯಾವುದೇ ಅಹಂ ಪ್ರಜ್ಞೆ ಇರಲಿಲ್ಲ. ಇಲ್ಲಿ ಜ್ಞಾನ ಚಿತ್ತು ಉದಯ ಆದಮೇಲೆ ಒಂದಿಷ್ಟು ಸಂಚಲನ ಆಯ್ತಿಲ್ಲಿ. ನಾನು ತನ್ನ ಲೀಲಾ ವಿನೋದಕ್ಕಾಗಿ ಅಂತ ವಿಚಾರ ಬಂತಲ್ಲ ಅವಾಗ. ತನ್ನ ಲೀಲಾ ವಿನೋದಕ್ಕಾಗಿ ಅಂದರೆ ಅಲ್ಲಿ ವಿಚಾರ ಸೃಷ್ಟಿ ಆಯಿತು, ಸಂಕಲ್ಪ ಬಂತು. ಆ ಪರವಸ್ತುವಿನಲ್ಲಿ ಒಂದು ಸಂಕಲ್ಪ ಮೂಡಿತು. ಅಲ್ಲಿ ಆ ಸಂಕಲ್ಪ ಮೂಡಿದಾಗ ಅದು ಅಹಂ ಪ್ರಜ್ಞೆ ಅಂತ ಅನ್ನಿಸ್ತು. ನಾನು ಇದನ್ನು ಮಾಡಬೇಕು ಅಂತಕ್ಕಂಥದ್ದು ಬಂತಲ್ಲ ಸಂಕಲ್ಪ, ಅದಕ್ಕೆ ಸೂಕ್ಷ್ಮವಾಗಿ ಅಹಂ ಪ್ರಜ್ಞೆ ಅಂತ ಕರೀತಾರೆ. ಮೊದಲು ಕಾಣಬಂದ ಅಹಂ ಪ್ರಜ್ಞೆ ಅದು ಹಮ್ಮು. ಅದೂ ಇಲ್ಲದಂದು. ಬಿಮ್ಮುಗಳಿಲ್ಲದಂದು ಅಂದರೆ ಈ ವಿಸೃಷ್ಟವಾದ ಸಮಸ್ತ ತತ್ವಗಳ ಬಗೆಗಿನ ಅಭಿಮಾನ ಇದೆಲ್ಲ ಹುಟ್ಕೊಂತಲ್ಲ. ಓಹೋ, ಇಷ್ಟು ಸೃಷ್ಟಿ ಆಯಿತು. ನಾವೆಲ್ಲ ಅಂತೇವಲ್ಲ, ಇಷ್ಟು ಈ ಪ್ಲಾಟ್ ನಂದ, ಈ ಮನಿ ನಂದ, ಹೀಗೆಲ್ಲ ಅಂತೇವಲ್ಲ. ಇದು ಅಭಿಮಾನ ಪಟ್ಟೆ. ನನ್ನ ಮಗ ಮೆಡಿಕಲ್ ಓದ್ತಾನ, ನನ್ನ ಮಗ ಇಂಜಿನಿಯರಿಂಗ್ ಓದ್ತಾನ, ನನ್ನ ಮಗ ಅಮೇರಿಕದ ಅಭಿಮಾನ. ಭಾಳ ಅಭಿಮಾನ ಪಟ್ಟು ಹೇಳ್ತೇವಲ್ಲ. ಹಂಗೆ ಈ ಅಭಿಮಾನನೂ ಇಲ್ಲದಂದು ಹಮ್ಮನೂ ಇಲ್ಲ, ಬಿಮ್ಮನೂ ಇಲ್ಲ. ಇವೆಲ್ಲ ಸೃಷ್ಟಿ ಆದಮೇಲೆ ಅಭಿಮಾನ ತಾನೇ ಬರುತ್ತೆ ಅದಕ್ಕೆ. ಇದೆಲ್ಲ ನಂದಲ್ಲಪ್ಪ, ಈ ತೋರ್ಪಡೋ ಪ್ರಪಂಚ ಎಲ್ಲ ನಂದಲ್ಲ ಅನ್ನೋ ಅಭಿಮಾನ ಮೂಲ ಸಂಕಲ್ಪದಲ್ಲಿ ಇರಬೇಕಲ್ಲ, ಅದು ಇದ್ದೇ ಇರ್ತದೆ. ಅದು ಇಲ್ಲದಂದು. ಹಮ್ಮು ಬಿಮ್ಮುಗಳಿಲ್ಲದಂದು. ಸುರಾಳ ನಿರಾಳವಿಲ್ಲದಂದು. ಸುರಾಳ ಅಂದರೆ ಸಗುಣ, ಗುಣ ಸಹಿತವಾಗಿರ್ತಕ್ಕಂಥ, ಇಂದ್ರಿಯಗಳಿಗೆ ಸಹಜವಾಗಿಯೇ ವೇದ್ಯವಾಗುವ ಸ್ಥೂಲ ಸೃಷ್ಟಿ. ಇಂದ್ರಿಯಗಳಿಗೆ ಕಣ್ಣಿಗೆ ಕಾಣ್ತಾವೆ, ಕಣ್ಣಿಗೆ ಸೃಷ್ಟಿ ಕಾಣ್ತತಿ, ಭಾಳ ಸುಲಭವಾಗಿ ಕಣ್ಣಿಗೆ ಕಾಣ್ತತಿ. ಕಿವಿಗೆ ಶಬ್ದಗಳು ಕೇಳ್ತಾವೆ, ಭಾಳ ಸುಲಭವಾಗಿ ಕೇಳ್ತಾವೆ. ನಾಲಿಗೆ ಭಾಳ ಸುಲಭವಾಗಿ ರುಚಿಯನ್ನು ಅರಿಸ್ತತಿ, ಹೌದಾ. ಮನಸ್ಸು ಏನೋ ಸುಲಭವಾಗಿ ಅರಿತೈತಿ, ಏನೋ ತಿಳ್ಕೊತೈತಿ. ಭಾಳ ಸುಲಭವಾಗಿ ವೇದ್ಯವಾಗುವ ಈ ಸ್ಥೂಲ ಸೃಷ್ಟಿಗೆ ನಾವು ಸುರಾಳ ಅಂತ ಕರಿತೇವೆ. ಕಣ್ಣಿಗೆ ಕಾಣೋದು ಸಗುಣ, ಗುಣಸಹಿತವಾಗಿ ಅದಾವೆ. ಇಲ್ಲ ಈ ಪ್ರಪಂಚಕ್ಕೆ ಗುಣ ಬಂತಿಲ್ಲಿ. ಸಗುಣ. ನಿರಾಳ ಅಂದರೆ ಹಾಗೆ ವೇದ್ಯವಾಗದ ಸೂಕ್ಷ್ಮ ಸೃಷ್ಟಿ. ಈ ಕಣ್ಣಿಗೆ ಕಾಣುವ, ಕಿವಿಗೆ ಕೇಳುವ, ಹೌದಾ, ನಾಲಿಗೆಗೆ ರುಚಿಸುವ, ಇವೆಲ್ಲ ಅದಾವಲ್ಲ, ಇವು ಇರದೇ ಇರುವಂಥ ಒಂದು ಸ್ಥಿತಿ ಐತಲ್ಲ, ಇದು ಇರದೇ ಇರತಕ್ಕಂಥ ಸ್ಥಿತಿ ಐತಲ್ಲ, ಅದಕ್ಕೆ ಸೂಕ್ಷ್ಮ ಸೃಷ್ಟಿ. ಈ ಇಂದ್ರಿಯಗಳಿಗೆ ವೇದ್ಯವಾಗದೇ ಇರುವಂಥ ವೇದ್ಯವಾಗುವುದು ಸ್ಥೂಲ ಸೃಷ್ಟಿ. ಇದಕ್ಕೆ ಇಂದ್ರಿಯಗಳಿಗೆ ವೇದ್ಯವಾಗದೇ ಇರತಕ್ಕಂಥ ಸೂಕ್ಷ್ಮ ಸೃಷ್ಟಿ ಏನೈತಲ್ಲ, ಅದು ನಿರಾಳ, ಅದು ನಿರ್ಗುಣ. ಸ್ಥೂಲ ಸೃಷ್ಟಿ ಅದು ಸಗುಣ, ಸೂಕ್ಷ್ಮ ಸೃಷ್ಟಿ ಅದು ನಿರ್ಗುಣ. ಇದು ಇಂದ್ರಿಯಗಳಿಗೆ ಭಾಳ ಸುಲಭವಾಗಿ ವೇದ್ಯವಾಗದೇ ಇರತಕ್ಕಂಥ ಸೂಕ್ಷ್ಮ ಸೃಷ್ಟಿ ಅದು ನಿರಾಳ, ಅದು ಇಲ್ಲದಂದು. ಹೀಗೆ ಶೂನ್ಯ, ನಿಶೂನ್ಯ, ಹೌದಾ, ಇವ್ಯಾವೂ ಇಲ್ಲದಂದು. ಶೂನ್ಯ ಶಬ್ದ ಜಡ ವಿಲಕ್ಷಣವಾದ ಚೈತನ್ಯ ದರ್ಶಕ. ಶೂನ್ಯ ಶಬ್ದ ಅಂದರೆ ಜಡ ವಿಲಕ್ಷಣವಾದ ಚೈತನ್ಯ ದರ್ಶಕ. ಈ ಚೈತನ್ಯ ದರ್ಶಕ ವ್ಯಷ್ಟಿ ದೇಹಗತವಾಗಿರ್ತದೆ. ಅದು ವ್ಯಷ್ಟಿ ದೇಹಗತ. ಒಬ್ಬೊಬ್ಬ ವ್ಯಕ್ತಿಯ ಕೇಂದ್ರವಾಗಿ ಈ ಶಬ್ದ ಕೇಳ್ತದೆ ನಮಗೆ. ಇದು ವ್ಯಷ್ಟಿ ದೇಹಗತ ಅಂತ ಕರಿತೇವೆ ನಾವು. ವ್ಯಷ್ಟಿ ಸಮಷ್ಟಿ ಬೇರೆ, ಸಮಷ್ಟಿ ಅಂದರೆ ಇಡೀ ಪ್ರಪಂಚ. ವ್ಯಷ್ಟಿ ದೇಹಗತವಾಗಿ ಈ ಶೂನ್ಯ ಇರುತ್ತೆ, ಈ ಶಬ್ದಗಳು ಕೇಳ್ತಿರ್ತಾವೆ ನಮಗೆ. ಆದರೆ ಸಮಷ್ಟಿ ದೇಹಗತವಾಗಿದ್ದರೆ ನಿಶೂನ್ಯವೆನಿಸುತ್ತದೆ. ಆ ಶೂನ್ಯ ಸಮಷ್ಟಿ ದೇಹಗತವಾಗಿತ್ತಂದ್ರೆ ಅದು
ಅಲ್ಲಿನೂ ಐತಿ ಶೂನ್ಯ. ಆದರೆ ಸಮಷ್ಟಿ ದೇಹಗತವಾಗಿ ಐತೆ ಅದು. ಇಲ್ಲಿನೂ ಐತಿ, ನಮ್ಮಲ್ಲಿನೂ ಶೂನ್ಯ ಐತಿ. ಅದು ವ್ಯಷ್ಟಿ ದೇಹಗತ ಐತೆ. ಅದು ವ್ಯಷ್ಟಿ ದೇಹಗತವಾಗಿರೋದು ಕಣ್ಣಿಗೆ ಕಾಣಬಹುದು, ಕೇಳಬಹುದು, ನೋಡ್ಬೋದು. ಅದಕ್ಕೆ ಶೂನ್ಯ ಅಂತ ಕರೆದ್ರೆ ಸಮಷ್ಟಿ ದೇಹಗತವಾಗಿರ್ತಕ್ಕಂಥ ಶೂನ್ಯಕ್ಕೆ ನಿಶೂನ್ಯ ಅಂತ ಕರಿತೀವಿ. ಇಲ್ಲಿ ದೇಹಗತ ಶೂನ್ಯನೂ ಇಲ್ಲ, ಸಮಷ್ಟಿಗತ ಶೂನ್ಯನೂ ಇಲ್ಲ. ಸಮಷ್ಟಿಗತ ಶೂನ್ಯಕ್ಕೆ ನಿಶೂನ್ಯ ಅಂತ ಕರಿತೀವಿ, ದೇಹಗತ ಶೂನ್ಯಕ್ಕೆ ಶೂನ್ಯ ಅಂತ ಕರಿತೀವಿ. ಈ ದೇಹಗತ ಶೂನ್ಯನೂ ಇಲ್ಲ, ಸಮಷ್ಟಿಗತ ವ್ಯಷ್ಟಿಗತ ಶೂನ್ಯನೂ ಇಲ್ಲ, ಸಮಷ್ಟಿಗತ ನಿಶೂನ್ಯನೂ ಇಲ್ಲ. ಇವೆರಡೂ ಇರದ ಸ್ಥಿತಿ ಏನಿತ್ತಲ್ಲ ಆ ಸಹಜ ಸ್ಥಿತಿ ನಿಶೂನ್ಯ ಬರೋಕ್ಕಿಂತ ಮುಂಚೆಗೆ ಒಂದು ಸ್ಥಿತಿ ಇತ್ತಲ್ಲ, ಶೂನ್ಯ ನಿಶೂನ್ಯವಿಲ್ಲದಂದು. ಶೂನ್ಯ ನಿಶೂನ್ಯ ನಿರಂಜನ ಲಿಂಗ ಸಹಜ ಸ್ಥಳ ಇದು ಈ ಶೂನ್ಯ ನಿಶೂನ್ಯವಿಲ್ಲದಂದು ಅಂದರೆ ಅದಕ್ಕಿಂತ ಹಿಂದಿನ ಸ್ಥಳ ಇತ್ತಲ್ಲ. ಅಂದರೆ ಈ ಜೀವ ಶೂನ್ಯವಾದರೆ ವಿಶ್ವಾಭಿಮಾನಿಯಾದ ಶಿವ ನಿಶೂನ್ಯ. ಈ ವ್ಯಷ್ಟಿ ದೇಹಗತವಾಗಿರ್ತಕ್ಕಂಥ ಜೀವ ಇದು ಶೂನ್ಯ ಅನ್ನಿಸ್ಕೊಂಡ್ರೆ ವಿಶ್ವಾಭಿಮಾನವಾದ ಶಿವ ಏನಕ್ಕನ ನಿಶೂನ್ಯ ಆಗ್ತಾನೆ. ಹಂಗಾರೆ ವಿಶ್ವಾಭಿಮಾನವಾದ ಶಿವನೂ ಇದ್ದಿದ್ದಿಲ್ಲ, ಈ ದೇಹಗತವಾಗಿರ್ತಕ್ಕಂಥ ಜೀವನೂ ಇದ್ದಿದ್ದಿಲ್ಲ. ಇದು ಇಲ್ಲದ ಸ್ಥಿತಿಯೊಳಗೆ ಏನಿದೆಯಲ್ಲ ನೀನು, ಶೂನ್ಯ ನಿಶೂನ್ಯವಿಲ್ಲದಂದು, ಸಚರಾಚರ ರಚನೆಗೆ ಬಾರದಂದು. ಜೀವ ಪ್ರಪಂಚ ಅಂದರೆ ಸಚರ. ಈ ಜೀವ ಪ್ರಪಂಚ ಎಲ್ಲ ಸಚರ. ಗಿಡ ಸಸ್ಯ ಪ್ರಾಣಿ ಸಂಕುಲ ಐತಲ್ಲ, ಇದು ಸಚರ, ಚಲಿಸುವಂಥದ್ದು. ಜಡ ಪ್ರಪಂಚನೇ ಅಚರ, ಸಚರಾಚರ, ಸಚರ ಅಚರ, ಸಚರಾಚರ. ಇಲ್ಲಿ ಕಣ್ಣಿಗೆ ಕಾಣೋದ್ರಲ್ಲಿ ಒಂದು ಜೀವ ಪ್ರಪಂಚ ಐತಿ, ಇನ್ನೊಂದು ಆಗಲೇ ಹೇಳಿದಾನೆ ಜಡ ಪ್ರಪಂಚ ಐತಿ. ಇವೆರಡು, ಈ ಜೀವ ಪ್ರಪಂಚನೂ ರಚನೆಗೆ ಬಂದಿದ್ದಿಲ್ಲ, ಈ ಜಡ ಪ್ರಪಂಚ ಅಚರವಾಗಿರ್ತಕ್ಕಂಥ ಜಡ ಪ್ರಪಂಚನೂ ಸಚರನೂ ಇಲ್ಲ ಅಚರನೂ ಇಲ್ಲದ ರಚನೆಗೆ ಬಾರದ ಮುಂದೆ ಮಾಲಿಂಗ ಸ್ಥಿತಿಯ ಹಿಂದೆ ಇರ್ತಕ್ಕಂಥ ಆ ಗುಹೇಶ್ವರ ನಿಮ್ಮ ಅಂದು ಅವಾಗ ನಿಮ್ಮ ಶರಣ ನುದಯಿಸಿದನು. ಯಾವೂ ಇಲ್ಲದೊಂದು ಆ ಜ್ಞಾನಚಿತ್ತು ಏನು ಉದಯ ಆಯ್ತಲ್ಲ, ಆ ಜ್ಞಾನಚಿತ್ತುವಿಗೆ ಶರಣ ಅಂತ ಕರೆದ್ವಲ್ಲ. ಈ ಜ್ಞಾನಚಿತ್ತು ಉದಯ ಆಗೋಕ್ಕಿಂತ ಆದಮೇಲೆ ಇವೆಲ್ಲ ಬಂದು ಇವೆಲ್ಲ ಬರೋಕ್ಕಿಂತ ಮುಂಚೇನು ಆ ಜ್ಞಾನಚಿತ್ತು ಬಂತಲ್ಲ, ನಿಮ್ಮ ಶರಣ ಏನೇನೂ ಇಲ್ಲದ ಅಂತಹ ಪರಮ ಸತ್ಯದಿಂದ, ಏನೂ ಇದ್ದಿದ್ದಿಲ್ಲ ಮೂಲದಲ್ಲಿ, ಅಲ್ಲಿ ಏನೂ ಇಲ್ಲ. ಸಹಜ ಸ್ಥಳಕ್ಕೆ ಹೋಗೋಣ ನಾವು, ನಿಖಲ ಲಿಂಗಕ್ಕೆ ಹೋಗೋಣ ನಾವು. ಸಹಜ ಸ್ಥಳ ನಿಖಲ ಲಿಂಗದಲ್ಲಿ ಏನೂ ಇಲ್ಲ, ಅದು ಪರಮ ಸತ್ಯ. ಏನೂ ಇಲ್ಲದ ಪರಮ ಸತ್ಯದಿಂದ ಮೊಟ್ಟ ಮೊದಲು ಸ್ಫುರಿಸುವುದು ಪರಶಿವ ತತ್ವ, ಅದೇ ಜ್ಞಾನಚಿತ್ತು. ಆ ಪರಶಿವ ತತ್ವವೇ ಶರಣ. ನಿಮ್ಮ ಶರಣ ಉದಯಿಸಿದನು, ಜ್ಞಾನಚಿತ್ತು ಉದಯವಾಯಿತು. ಯಾವಾಗ ಉದಯ ಆಯಿತು ಅಂತಂದ್ರೆ ಆದಿ ಆಧಾರವಿಲ್ಲದಂದು, ಆದಿ ಆಧಾರವಿಲ್ಲದಂದು. ಹೌದ್ರಿ? ಹಮ್ಮು ಬಿಮ್ಮುಗಳಿಲ್ಲದಂದು, ಸುರಾಳ ನಿರಾಳವಿಲ್ಲದಂದು, ಶೂನ್ಯ ನಿಶೂನ್ಯವಿಲ್ಲದಂದು, ಸಚರಾಚರ ರಚನೆಗೆ ಬಾರದಂದು, ಯಾವೂ ಇಲ್ಲದಂದು ನೀನಿದ್ದೆಯಲ್ಲ ಅಥವಾ ನಿಮ್ಮ ಶರಣ ಉದಯಿಸಿದನಲ್ಲ, ಆ ಶರಣ ಸ್ಫುರಣೆಗೆ ಭಕ್ತನಲ್ಲಿ ಆ ಅಂಶ, ಆ ಶರಣ ಆತ್ಮ ಚಿತ್ತ ಐತಲ್ರಿ, ಆತ್ಮ ಶರಣ ಅಂತ ಕರಿತೇವಲ್ಲ, ಆ ಚೈತನ್ಯವೇ ಭಕ್ತನಲ್ಲಿ ಕಾಣಬರುವುದರಿಂದ, ಅದನ್ನು ಅರಿತ, ಆ ಜ್ಞಾನವನ್ನು ಅರಿತ ಭಕ್ತನಲ್ಲಿ ಆ ಚೈತನ್ಯ ಕಾಣಬರುವುದರಿಂದ ಆ ಭಕ್ತನಿಗೂ ಶರಣ ಎಂಬ ಶಬ್ದ ಉಂಟು. ಈಗ ನಾವು ಶರಣರಂತ ಕರಿತೇವಲ್ಲ, ಅವ್ರಿಗೆ ಯಾಕೆ ಶರಣರಂತ ಕರಿತೇವೆ ಅಂದ್ರೆ, ನಿಮ್ಮ ಶರಣ ಉದಯಿಸಿದ ಅಂತ ಹೇಳಿದ್ರಲ್ಲ, ಎದಕ್ಕೆ ಹೇಳಿದರು? ಆ ಜ್ಞಾನಚಿತ್ತುವಿಗೆ ಹೇಳಿದ್ರಲ್ಲ, ಅದೇ ಜ್ಞಾನಚಿತ್ತುವಿನ ಅಂಶ ಭಕ್ತನಲ್ಲಿ ಅಳವಟ್ಟಿದ್ದರಿಂದ ಆ ಭಕ್ತರಿಗೂ
ಆ ಪದವನ್ನೇ ಬಳಕೆ ಮಾಡ್ತಾರೆ. ಅದಕ್ಕೆ ಅವರು ಶರಣರಾದರು. ಆ ಜ್ಞಾನವನ್ನು ಪಡ್ಕೊಂಡಿದ್ದರು. ಆ ಅರಿವು, ಮೂಲ ಅರಿವಿನ ಜ್ಞಾನ ಆ ಭಕ್ತರಲ್ಲಿ, ಆ ಸಾಧಕರಲ್ಲಿ ಇದ್ದಿದ್ದಕ್ಕೆ ಅವರಿಗೆ ನಾವು ಶರಣರು ಅಂತ ಕರೆದ್ವಿ. ಈಗ ನಾವು ಎಲ್ಲರೂ ಶರಣರು ಅಂತ ಕರ್ಕೋತೇವೆ. ಆ ಜ್ಞಾನವಿಲ್ಲದೆ ನಾವು ಆ ಶಬ್ದವನ್ನು ಮಾತ್ರ ನಮ್ಮ ಹೆಸರಿನ ಹಿಂದೆ ಬರ್ಕೊಳ್ಳೋದೈತಲ್ಲ, ಅದು ಎಷ್ಟು ಆಭಾಸವಾಗ್ತದೆ ಅನ್ನೋದನ್ನು ನಾವು ಆಲೋಚನೆ ಮಾಡಬೇಕು. ಆ ಜ್ಞಾನನೇ ಇಲ್ಲ ನಮಗೆ. ನಾವು ಎಲ್ಲಿಂದ ಬಂದ್ವಿ, ಏನಾಯಿತು, ನಮ್ಮಲ್ಲಿ ನಮ್ಮ ದೇಹಗತ ಭಾವ ನಮ್ಮಲ್ಲಿ ಐತಿ. ನಾನು ಅಂತಕ್ಕಂಥದ್ದು ದೇಹಗತ ಭಾವದಲ್ಲಿ ನಾವು ಅದೇವಿ. ಇದನ್ನು ಬಿಟ್ಟು ನಾವು ಹೊರಗೆ ಬಂದಿಲ್ಲ ಇನ್ನೂ. ನಾನೇ ಅಹಂ ನಾನೇ ಅನ್ನೋ ಭಾವದಲ್ಲಿ ಇದ್ದುಕೊಂಡು ನಾ ಶರಣ ಅಂದ್ಕೊಂಡ್ರೆ ತದ್ವಿರುದ್ಧ ಆಕತ್ತದು. ಶರಣ ಅಂತಕ್ಕಂಥ ಅಭಿಧಾನವನ್ನು ಇಲ್ಲಿ ನಾವು ಯಾರಿಗೆ ಕೊಡ್ತೇವೆ ಅಂದರೆ, ಆ ಮೂಲ ಚೈತನ್ಯನಿಗೆ ಶರಣ ಅಂತ ಕರೆದ್ರಲ್ಲ, ಆ ಮೂಲ ಪರಶಿವ ತತ್ವವೇ, ಅದು ಅಂಶವೇ ನಾನಾಗಿದೆ ಅನ್ನೋ ಭಾವ, ಈ ದೇಹದ ಭಾವವನ್ನು ಬಿಟ್ಟು ನಾನು ಈ ಪರಶಿವದ ಅಂಶವನ್ನು ಇಟ್ಕೊಂಡು ಬಂದವನು ಮೈ ಮೀ ಈಸ್ ಗಾಡ್ ಅಂತ ಕರಿತೀವಲ್ಲ. ಮೈ ಮೀ ಈಸ್ ಗಾಡ್ ಅನ್ನೋದೇನಿದೆಯಲ್ಲ, ಮೈ ಮೀ ಈಸ್ ಗಾಡ್ ಅನ್ನೋ ಅಂಶ ಅಳವಟ್ಟವರು ಮಾತ್ರ ಈ ಲೋಕದಲ್ಲಿ ಶರಣರಂತ ಕರೆಸ್ಕೊಳ್ಳಿಕ್ಕೆ ಅರ್ಹರಾಗ್ತಾರೆ. ಆ ಭಾವನೆ ನಮ್ಮ ಹತ್ರ ಅಳವಪಟ್ಟಿಲ್ಲ ಅಂದ್ರೆ ಎಷ್ಟು ಆಭಾಸ ಆಗ್ತದೆ ಅಂದ್ರೆ, ಅದು ಆ ಶಬ್ದಕ್ಕೂ ನಮ್ಮ ಅಜ್ಞಾನಕ್ಕೂ ಅಜಗಜಾಂತರ ವ್ಯತ್ಯಾಸ. ಆ ಶರಣ ಅಂತಕ್ಕಂಥ ಶಬ್ದನೇ ಜ್ಞಾನ. ಅದು ಶರಣ ಅಂದರೆ ಜ್ಞಾನ. ಆ ಜ್ಞಾನ ಚಿತ್ತು ಅದು. ಇದು ಯಾವಾಗ ಉದಯ ಆಗೈತಿ? ಇವ್ಯಾವ ಇಲ್ಲದಂದು, ಇದು ಆದಿ ಆಧಾರವಿಲ್ಲದಂದು, ಹೌದಾ? ಹಮ್ಮು ಬೆಮ್ಮುಗಳಿಲ್ಲದಂದು, ಇವ್ಯಾವು ಇಲ್ಲದ ಮುಂದೆ ಉದಯ ಆದಂಥ ಈ ಶರಣ, ಈ ಜ್ಞಾನ ಚಿತ್ತು, ಇದರ ಅಂಶವೇ ಪರಶಿವ ತತ್ವವೇ ಈ ಕಾಯಪಿಂಡದಲ್ಲಿ ಅದೇ ಅಂತಕ್ಕಂಥ ಭಾವವನ್ನು ನಾವು ಅರಿಯಲಾರದೆ ಅಜ್ಞಾನದಲ್ಲಿ ಬದುಕನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲೇ ನಾವು ನಮ್ಮಷ್ಟಕ್ಕೆ ನಾವು ಶರಣರು ಅಂತ ಕರ್ಕೊಂಡ್ರೆ ಅದು ಮೂರ್ಖತನ. ಈ ಜ್ಞಾನ ಬರಬೇಕು ನಮಗೆ. ಈ ಒಟ್ಟಿನಲ್ಲಿ ಏನೂ ಇಲ್ಲದ ವಸ್ತುವಿನಿಂದ ಎಲ್ಲವನ್ನೂ ಒಳಗೊಂಡಿರ್ತಕ್ಕಂಥ ವಸ್ತು ಏನೂ ಇಲ್ಲದಂತೆ ಇತ್ತಲ್ಲ, ಆ ಏನೂ ಇಲ್ಲದ ವಸ್ತುವಿನಿಂದ ಆ ಶರಣ ಉದಯಿಸಿದ ಅಂತಕ್ಕಂಥ ಅರ್ಥದಲ್ಲಿ ಆ ಶರಣನಿಂದಲೇ ಇದು ಮುಂದೆ ಏನಾಯಿತು, ಈ ಈ ಪ್ರಪಂಚದ ಸೃಷ್ಟಿಗೆ ಕಾರಣ ಆಯಿತು. ಹಾಗಾಗಿ ಎತ್ತೆತ್ತ ನೋಡಿದ ತತ್ತ ನೀನೇ ದೇವ, ಸಕಲ ವಿಸ್ತಾರದ ರೂಹು ನೀನೇ ದೇವ, ವಿಶ್ವತೋಮುಖ ನೀನೇ ದೇವ, ವಿಶ್ವತೋಭಾವು ನೀನೇ ದೇವ, ವಿಶ್ವತೋಪಾದ ನೀನೇ ದೇವ ಅಂತ ಈ ಮಾತುಗಳು ಬಸವಣ್ಣವರಲ್ಲಿ, ಇನ್ನುಳಿದ ಶರಣರಲ್ಲಿ ಯಾಕೆ ಬಂತು ಅಂತಂದರೆ, ಈ ಭಾವದಲ್ಲಿದ್ದರವರು ಬೇರೆ ಯಾರೂ ಅಲ್ಲ, ನನ್ನ ಕಣ್ಣಿಗೆ ಬೇರೆ ಯಾರೂ ಕಾಣ್ತಾ ಇಲ್ಲ, ನನ್ನಲ್ಲಿರುವ ಪರಶಿವ ತತ್ವವೇ ಅವರಲ್ಲಿಯೂ ಇದೆ, ನನ್ನಲ್ಲಿರುವ ಪರಶಿವ ತತ್ವವೇ ಆ ಸಮಸ್ತ ಜೀವ ಜಗತ್ತಿನಲ್ಲಿದೆ. ಜೀವ ಜಗತ್ತಷ್ಟೇ ಯಾಕೆ, ಜಡ ಪ್ರಪಂಚದಲ್ಲಿಯೂ ಆ ಒಂದು ಚೈತನ್ಯ ಇದ್ದಲ್ಲೇ ಅದು ಸೃಷ್ಟಿಯಾಗಿದೆ. ಅಥವಾ ಆ ಜಡ ಪ್ರಪಂಚಕ್ಕೂ ಮೂಲ ಕಾರಣವಾಗಿ ಆ ಚೈತನ್ಯ ಇದ್ದಿದ್ದಕ್ಕೆ ನಾನು ಅದನ್ನು ಗೌರವಿಸಬೇಕು, ನಾ ಬೇರೆ ಅಲ್ಲ ಅದು ಬೇರೆ ಅಲ್ಲ ಅಂತ ಭಾವದಲ್ಲಿ ನಿಂತಂಥವರಿಗೆ ನಾವು ಈ ಲೋಕದಲ್ಲಿ ಶರಣರು ಅಂತ ಕರಿತೀವಿ. ಅದಕ್ಕೆ ನಾವು ಪಿಂಡ ಜ್ಞಾನ ಸ್ಥಳ ಅಂತ ಕರಿತೀವಿ. ಇನ್ನು ಇದರಲ್ಲೇ ಇನ್ನೊಂದು ವಚನ ಬರುತ್ತೆ, ನಾದ ಬಿಂದುಗಳಿಲ್ಲದಂದು ನಿರ್ಭಯನೆಂಬ ಗಣೇಶ್ವರನು. ಇದರಲ್ಲಿ 2 ವಚನ ಬರು, ಇನ್ನೆರಡು ಬರ್ತಾವೆ, 4 ಬರ್ತಾವೆ. ಇವೆರಡು ಇದಕ್ಕೆ ಸಂಬಂಧಪಟ್ಟದ್ದು. ಇನ್ನೆರಡು ಏನನ್ನೋದು ಹೇಳ್ತೀನಿ ನಾನು. ನಾದ ಬಿಂದುಗಳಿಲ್ಲದಂದು ನಿರ್ಭಯನೆಂಬ ಗಣೇಶ್ವರ, ಉತ್ಪತ್ತಿ ಸ್ಥಿತಿ ಲಯಗಳಿಲ್ಲದಂದು ಅಕ್ಷಯನೆಂಬ ಗಣೇಶ್ವರನು, ಓದು ವೇದಗಳಿಲ್ಲದಂದು ಓಂಕಾರನೆಂಬ ಗಣೇಶ್ವರನು, ಯುಗ ಜುಗಗಳಿಲ್ಲದಂದು ಊರ್ಧ್ವಮುಖನೆಂಬ ಗಣೇಶ್ವರನು, ಗುಹೇಶ್ವರ ಲಿಂಗವಿಲ್ಲದಂದು ನಿರ್ಮಾಯನೆಂಬ ಗಣೇಶ್ವರನು. ಗುಹೇಶ್ವರ ಲಿಂಗನೂ ಇದಿಲ್ಲ ಅಂತ ನೋಡಿ, ಇದೆಂಥ ಸ್ಥಿತಿ.
ಗುಹೇಶ್ವರ ಲಿಂಗವಿಲ್ಲದಂದು ನಿರ್ಮಾಯನೆಂಬ ಗಣೇಶ್ವರನು. ನಾದ ಅಂದರೆ ಶಿವ, ಬಿಂದು ಅಂದರೆ ಶಕ್ತಿ. ನಾದ ಬಿಂದುಗಳಿಲ್ಲದಂದು ಶಿವಶಕ್ತಿ ರೂಪಗೊಳ್ಳದಂದು. ಇನ್ನು ಲಿಂಗದಿಂದ ಅಂಗದುದಯ ಆದಾಗ ಅದು ಭಕ್ತಿ ಶಕ್ತಿಯಾಗಿ ಬರ್ತಾವಲ್ಲ, ಲಿಂಗಸ್ಥಲ ಅಂಗಸ್ಥಲ ಆಗಿ ಬರ್ತಾವಲ್ಲ, ಇವು ಬರೋಕ್ಕಿಂತ ಮುಂಚೆದ್ದು ನಾದ ಬಿಂದುಗಳಿಲ್ಲದಂದು. ಈ ಭೇದ ಐತಲ್ಲ, ಈ ಭೇದ ನಾದ ಮತ್ತು ಬಿಂದ ಅಂತಕ್ಕಂಥ ಭೇದ ಐತಲ್ಲ, ಇದು ಪರಶಿವ ತತ್ವದಲ್ಲಿ ಇಲ್ಲ. ಈ ಡಿಫ್ರೆನ್ಸ್ ಇಲ್ಲ ಪರಶಿವ ತತ್ವದಲ್ಲಿ. ನಾದನೂ ಇಲ್ಲ, ಬಿಂದುನೂ ಇಲ್ಲ. ಅಲ್ಲಿ ಮೂಲವಾಗಿ ಒಂದೇ ಇತ್ತದು. ಈ ಭೇದ ಇಲ್ಲ. ಎಲ್ಲಿ ಭೇದವಿದೆಯೋ ಅಲ್ಲಿ ಭಯವಿದೆ. ಭಿನ್ನತೆ ಬಂದಾಗ ಭಯ ಬಂತು. ನಾ ಬೇರೆ ನೀ ಬೇರೆ ಎರಡಾಗಿ ಇದ್ರಿಗೆ ನಿಂತ್ವಿ ಅಂದ್ರೆ ಭಯ ಬಂತು. ಹೀಗಾಗಿ ಈ ಪರಮ ಶಿವತತ್ವ ಏನಿತ್ತಲ್ಲ, ಇದು ಒಂದೇ ಆಗಿದ್ದಾಗ, ಭಿನ್ನಗೊಳ್ಳದ ಮುಂದೆ ಎರಡಾಗದೇ ಇದ್ದಾಗ ನಿನಗೇನು ಲಕ್ಷಣ ಇತ್ತು, ನಿನಗೇನು ಹೆಸರಿತ್ತಂದರೆ ನಿರ್ಭಯನೆಂಬ ಗಣೇಶ್ವರ. ಗಣೇಶ್ವರ ಅಂದರೆ ಒಡೆಯ, ಗಣ ಅಂದ್ರೆ ಒಡೆಯ. ಎದಕ್ಕೆ ಗಣ? ಸಮೂಹಕ್ಕೆ ಒಂದು ಗಣ ಅಂತಾರೆ. 36 ತತ್ವಗಳಿಂದ ಕೂಡಿದಂಥ ಈ ಒಂದು ಸಂಕುಲ ಏನೈತಲ್ಲ, ಅಂಗಸ್ಥಲ ಲಿಂಗಸ್ಥಲ ಅಂಗಸ್ಥಲ ಆದಮೇಲೆ 36 ತತ್ವಗಳು ಬಂದವಲ್ಲ. ಭಕ್ತಸ್ಥಲ, ಮಹೇಶ ಸ್ಥಳ, ಪ್ರಸಾದ ಸ್ಥಳದಲ್ಲಿ 6 ಸ್ಥಳಗಳು ಬಂದವು. 6 ಆಗಿ 36 ಆಗಿ ಒಂದು ಸಂಕುಲ ಆತಲ್ಲ. ಇದಕ್ಕೆ ಮೂಲ ಕಾರಣ ಯಾವುದು? ಮಹಾಲಿಂಗ ಸ್ಥಿತಿ. ಆ ಮಹಾಲಿಂಗ ಸ್ಥಿತಿಗೆ ಒಡೆಯ ಅಂತ ಕರೀತಾರೆ. ಆ ಗಣಕ್ಕೆ ಆ ಮಹಾಲಿಂಗ ಸ್ಥಿತಿಗೆ ಒಡೆಯ ಅಂತ ಕರೆದ್ರು, ಗಣೇಶ್ವರ ಅಂತ ಕರೆದ್ರು. ಆ ಗಣಕ್ಕೆ ಒಡೆಯ ಅವ. ಈ 36 ತತ್ವಕ್ಕೆ ಆ ಒಂದು ಗಣ ಆತಲ್ಲ, ಸಮೂಹ ಆತಲ್ಲ, ಸಂಕುಲ ಆತಲ್ಲ, ಇದಕ್ಕೆ ಒಡೆಯ ಮಹಾಲಿಂಗ ಆತು. ಈ ಮಹಾಲಿಂಗಕ್ಕಿಂತ ಮುಂಚೆ ನಾದ ಬಿಂದುಗಳಿಲ್ಲದಂದು ಈ ಮಹಾಲಿಂಗ ಸ್ಥಿತಿಯಾಗಿ ಒಂದಿದ್ದು ಎರಡು ಆಗೋಕ್ಕಿಂತ ಮುಂಚೆ ನಿನ್ನಲ್ಲಿ ಭೇದ ಇದ್ದಿದ್ದಿಲ್ಲ. ಭೇದ ಇಲ್ಲ ಅಂದಾಗ ನೀನು ನಿರ್ಭಯನಾಗಿದ್ದಿ ಅಂತ. ನೀನು ಭಯಮುಕ್ತನ, ಭಯವಿಲ್ಲದ, ಕೇಡಿಲ್ಲದ, ಸಾವಿಲ್ಲದ, ರೂಹಿಲ್ಲದ. ನೋಡ್ರಿ ಹೆಂಗೈತೆ. ಭೇದನೇ ಇಲ್ಲ ನಿನಗೆ. ಭೇದ ಭಿನ್ನತೆ ಇಲ್ಲ ಅಂದಾಗ ಭಯದ, ನಾ ಬೇರೆ ನೀ ಬೇರೆ ಅಂತಕ್ಕಂಥ ಭೇದ ಬಂದಾಗ ಭಯ ಐತಿ. ನಿನ್ನಿಂದ ನನಗೆ ಭಯ ಐತಿ, ನಮ್ಮಿಂದ ನಿಮಗೆ ಭಯ ಐತಿ. ಇದು ನಂದು ಇದು ನಿಮ್ಮದು ಅಂದಾಗ ಭಯ ಐತಿ. ಇದು ಹೋದಿತ್ತಲ್ಲ ಅನ್ನೋ ಭಯ ಐತಿ. ನನ್ನ ಹತ್ರ ನಿಮ್ಮ ಹತ್ರ ಬಂತಂದ್ರೆ ನನಗೆ ಹೋದಿತ್ತಲ್ಲ ಅನ್ನೋ ಭಯ ಐತಿ ನನಗೆ. ನನ್ನ ಹತ್ರ ಇದ್ದ ಒಡವೆಗಳು ನಿಮ್ಮ ಹತ್ರ ಬಂದಾವಲ್ಲ ಅನ್ನೋ, ಯಾಕಂದ್ರೆ ನೀವು ಬೇರೆ ನಾವು ಬೇರೆ ಆಗ್ಯಾವ. ಈಗ ಮನೆಯೊಳಗೆ ಸಂಪತ್ತಿತ್ತಂತ ತಿಳಿರಿ, ಅದು ಯಾರು ತೊಗೊಂಡ್ರು ನಮ್ದು ಅದು ಭಯ ಇಲ್ಲ. ಅಲ್ಲಿ ಮಕ್ಕಳು ತೊಗೊಂಡ್ರು ಓಕೆ, ಮೊಮ್ಮಕ್ಕಳು ತೊಗೊಂಡ್ರು ಓಕೆ, ಸ್ವಸ್ಥ್ಯಾರು ತೊಗೊಂಡ್ರು ಓಕೆ, ಹೆಣ್ಮಕ್ಳು ತೊಗೊಂಡ್ರು ಓಕೆ, ಗಂಡು ತೊಗೊಂಡ್ರು ಓಕೆ, ಹೆಂಡತಿ. ಯಾಕೆ ಭಯ ಇಲ್ಲ ಅಲ್ಲಿ, ಭೇದ ಇಲ್ಲ ಅಲ್ಲಿ. ಅದು ನಮ್ಮದು ನಿಮ್ಮದು ಅಂತಿಲ್ಲ ಮನೆಯೊಳಗೆ ಇದ್ದಿದ್ದು. ಹೀಗಾಗಿ ಅಲ್ಲೇನ್ರ ಭಯ ಐತೇನ್ರಿ ನಮಗೆ? ಯಾರು ಕಳ್ಳರು ಬಂದ್ರೆ ಭಯ ಐತಿ. ಕಳ್ಳ ಬೇರೆದವಲ್ಲ, ನಮ್ಮವಲ್ಲ ಅವ. ಭಿನ್ನ ಆತಲ್ಲಿ. ಭಿನ್ನ ಆದಾಗ ಭಯ ಬಂತು. ಸುಮ್ಮ ಲೌಕಿಕದ ಒಂದು ಉದಾಹರಣೆ ಅದು. ಭಿನ್ನ ಆದಾಗ ಭಯ ಆಯ್ತು. ಹಂಗೆ ಈ ಪರಶಿವ ತತ್ವ ಒಂದೇ ಇದ್ದಾಗ, ಭಿನ್ನ ಆಗದೇ ಇದ್ದಾಗ, ಲಿಂಗ ಮತ್ತು ಅಂಗ ಅಂತ ಭಿನ್ನ ಆಗದೇ ಇದ್ದಾಗ, ನಾದ ಬಿಂದು ಅಂತಕ್ಕಂಥ ಶಿವಶಕ್ತಿ ಅಂತಕ್ಕಂಥ ಭೇದ ಆಗದೇ ಇರ್ತಕ್ಕಂಥ ಇದ್ದಾಗ, ಅದು ಅದ್ವೈತ ಸ್ಥಿತಿಯಲ್ಲಿದ್ದಾಗ ಅದಕ್ಕೆ ಭಯ ಇಲ್ಲ. ಯಾಕಲ್ಲಿ ಭೇದ ಇಲ್ಲ. ಅವಾಗ ನೀ ಏನಾಗಿದ್ದಿ? ನಿರ್ಭಯನೆಂಬ ಗಣೇಶ್ವರನಾಗಿದ್ದಿ. ನಿನ್ನ ಲಕ್ಷಣ ಏನಿತ್ತು? ನಿರ್ಭಯನಾಗಿದ್ದಿ. ಮುಂದೆ ಉತ್ಪತ್ತಿ ಲಯಗಳಿಲ್ಲಂದು ನೀನು ಅಕ್ಷಯನೆಂಬ ಗಣೇಶ್ವರನಾಗಿದ್ದಿ. ಸ್ಥಿತಿ ಲಯ ಉತ್ಪತ್ತಿ. ಮಹಾಲಿಂಗದ ಗರ್ಭದಿಂದ ಹೊರಹೊಮ್ಮಿದ ಎಲ್ಲದಕ್ಕೂ ಉತ್ಪತ್ತಿ ಇದೆ. ಮಹಾಲಿಂಗದ ಗರ್ಭದಿಂದ ಬಂದದ್ದಕ್ಕೆ ಉತ್ಪತ್ತಿ ಆಯಿತು. ಯಾವುದು ಉತ್ಪತ್ತಿಯಾಗಿದೆಯೋ ಅದಕ್ಕೆ ಸ್ವಲ್ಪ ದಿವಸ ಸ್ಥಿತಿ ಇರುತ್ತೆ, ಎಕ್ಸಿಸ್ಟೆನ್ಸ್ ಇರುತ್ತೆ. ಸ್ವಲ್ಪ ದಿವಸದ ಸ್ಥಿತಿಯಲ್ಲಿದ್ದುಕೊಂಡು ಮುಂದೆ ಅದು ಲಯ ಆಗತ್ತೆ. ಅದರ ಲಕ್ಷಣ ಅದು. ಯಾವುದು ಉತ್ಪತ್ತಿಯಾಗಿದೆಯೋ ಅದಕ್ಕೆ ಸ್ಥಿತಿ ಇರುತ್ತೆ, ಸ್ಥಿತಿಯಿಂದ ಅದು ಲಯ ಆಗತ್ತೆ.
ಮಹಾಲಿಂಗದ ಸ್ಥಿತಿಯಿಂದ ಉತ್ಪತ್ತಿಯಾಗಿ, ಮಹಾಲಿಂಗದಿಂದ ಅದು ಉತ್ಪತ್ತಿಯಾಗಿ ಅದು ಸ್ಥಿತಿಗೊಂಡು ನಂತರ ಅದು ಲಯ ಆಗೋದು ಪ್ರಕ್ರಿಯೆ ಇದು. ಇದಕ್ಕಿಂತ ಮುಂಚೆ ನೀ ಏನಿದೆಯಲ್ಲ, ಇದಕ್ಕಿಂತ ಮುಂಚೆ ನೀನು ಸೃಷ್ಟಿನೂ ಆಗಿಲ್ಲ, ನೀನು ಬರೀ ಇದ್ದಿ, ನೀನು ಲಯನೂ ಆಗುವುದಿಲ್ಲ, ಅದಕ್ಕೆ ನೀನು ಕ್ಷಯ ಆಗುವುದಿಲ್ಲ. ಅದಕ್ಕೆ ನೀ ಏನಾಗಿದ್ದಿ? ಅಕ್ಷಯವೆಂಬ ಗಣೇಶ್ವರನಾಗಿದ್ದಿ. ಆ ಒಡೆಯನಿಗೆ ಏನು ಹೆಸರಿತ್ತು? ಅಕ್ಷಯ. ಆ ಒಡೆಯನ ಲಕ್ಷಣ ಏನು? ಅಕ್ಷಯ. ಒಂದನೇ ಲಕ್ಷಣ ಏನು? ನಿರ್ಭಯ. ಎರಡನೇ ಲಕ್ಷಣ ಏನು? ಅಕ್ಷಯ. ನೋಡ್ರಿ, ಶರಣರು ಯಾರಿಗೂ ಅಂಜೋದಿಲ್ಲ ಅಂತ ಯಾಕೆ ಹೇಳಿದರು? ನಿರ್ಭಯ ಸ್ಥಿತಿಯೊಳಗಿದ್ದರು ಅವರು. ಭಿನ್ನತೆ ಇದ್ದಿದ್ದಿಲ್ಲ ಅಲ್ಲಿ. ಅದು ನಿರ್ಭಯದ ಸ್ಥಿತಿ. ಅದು ಆ ಮೂಲ ಸ್ವರೂಪದ ಸ್ಥಿತಿ ಜೊತೆಗೆ ಅವ್ರಿಗೆ ಅರಿವಾಗಿತ್ತು. ನಾವು ನಿರ್ಭಯ, ನಾವು ನಿರಂತರ, ನಾವು ನಿತ್ಯ ಸತ್ಯ, ಶರಣರಿಗೆ ಸಾವಿಲ್ಲ ಅಂತ ಯಾಕೆ ಹೇಳಿದರು? ಸಾವೆಂಬುದು ಸಯವಲ್ಲ, ಮರಣವೇ ಮಹಾನವಮಿ. ಈ ಮಾತುಗಳು ಯಾಕೆ ಬಂದು ಶರಣರ ಬಾಯಿಂದ? ಅವರು ಅಕ್ಷಯ. ಆ ಒಡೆಯನಿಗಿರ್ತಕ್ಕಂಥ ಲಕ್ಷಣ ಏನೈತಲ್ಲ, ಆ ಒಡೆಯನ ಒಂದು ಅಂಶವೇ ಈ ದೇಹಗತವಾದ ಜೀವಭಾವದಲ್ಲಿ ಅಳವಟ್ಟರಿಂದ, ಅದರ ಅರಿವು ಅವರಿಗೆ ಆಗಿದ್ದರಿಂದ ಅವರು ನಿರ್ಭಯವಾಗಿದ್ದರು, ಅವರು ಅಕ್ಷಯವಾಗಿದ್ದರು. ಇದು ಪಿಂಡಜ್ಞಾನ ಸ್ತರದಲ್ಲಿ ಬರ್ತಕ್ಕಂಥ. ಎಲ್ಲಿ ಸ್ಥಿತಿ ಇದೆ, ಲಯ ಇದೆ, ಗಣೇಶ್ವರನಾದ ಆ ಪರಶಿವನಿಗೆ ಅವು ಮೂರೂ ಇಲ್ಲವಾಗಿ ಅವನು ಅಕ್ಷಯ. ಓದು ವೇದಂಗಳಿಲ್ಲದಂದು ಓಂಕಾರನೆಂಬ ಗಣೇಶ್ವರ. ಇದೆಲ್ಲ ವೇದ ಆಗಮ ಶಾಸ್ತ್ರಗಳು ಏನು ಬಂದೋ ಅಲ್ಲ ನಮಗಿವು, ಇವ್ಯಾವು ಇಲ್ಲದೊಳಗೆ ಏನಿತ್ತು? ಮೂಲದಲ್ಲಿ ಏನಿತ್ತು? ಅಕ್ಷರಗಳಾಗಿ ಓಂಕಾರ ಆಯಿತು. ಚಿತ್ತು ಪ್ಲಸ್ ಬಂದು ಓಂಕಾರ ಆಯಿತು. ಚಿತ್ತು ಅದರ ಜೊತೆಗೆ ಚಿತ್ತುವಿನಿಂದ ಹುಟ್ಟಿದಂಥ ಅಕಾರ, ಒಕಾರ, ಮಕಾರ ನಾಲ್ಕು ಸೇರಿ ಅಖಂಡ ಓಂಕಾರ ಆಯ್ತಲ್ಲ. ಆ ಅಖಂಡ ಓಂಕಾರ ಬರೋಕ್ಕಿಂತ ಮುಂಚೆ ಅಥವಾ ಅಖಂಡ ಓಂಕಾರ ಸ್ಥಿತಿಯಿಂದ ಇವೆಲ್ಲ ಬಂದು ಅಲ್ಲ, ಆ ಪ್ರಣವದಿಂದ ಈ ಅಕ್ಷರಗಳು ಬಂದು ಅಲ್ಲ. ಈ ಎಲ್ಲ ಅಕ್ಷರ ಶಬ್ದಗಳು ಗ್ರಂಥರೂಪದಲ್ಲಿ ಬರೋಕ್ಕಿಂತ ಮುಂಚೆ ನೀ ಏನಾಗಿದ್ದಿ? ಓಂಕಾರನೆಂಬ ಗಣೇಶ್ವರ. ಇದಕ್ಕೆಲ್ಲ ಒಡೆಯ, ಇವಕ್ಕೆಲ್ಲದಕ್ಕೂ ಶಬ್ದ ಪ್ರಪಂಚಕ್ಕೆ ಒಡೆಯ, ಅಕ್ಷರ ಪ್ರಪಂಚಕ್ಕೆ ಒಡೆಯ ಯಾರು? ಆತನಿಗೆ ಹೆಸರೇನು? ಆತು ಓಂಕಾರ ಸ್ವರೂಪ, ಪ್ರಣವ ಸ್ವರೂಪ, ಪ್ರಣವಾರೂಢನು, ಪ್ರಣವ ಸ್ವರೂಪನು. ಹೌದ್ರಿ? ಈ ಓದಿಗೆ ಅರಿವಿಗೆ ನಿಲುಕುವಂಥ ವೇದಾದಿಗಳು ಅವು ಶಬ್ದರಾಶಿ. ಅವೆಲ್ಲ ಹೊರಬಂದದ್ದು ಓಂಕಾರ ಮಹಾಪ್ರಣವದಿಂದ. ಆ ಓಂಕಾರದಲ್ಲಿ ಅಶಬ್ದಗಳಿಲ್ಲ, ಅದು ಶಾಂತ. ಅಲ್ಲಿ ಶಬ್ದ ಇಲ್ಲ ಓಂಕಾರದಲ್ಲಿ, ಅದು ಶಾಂತ. ಎಲ್ಲವೂ ನಿಶ್ಶಬ್ದ. ಅದುವೇ ಪರಶಿವ ನಿಶ್ಶಬ್ದ ಪ್ರಣವ. ಇದಕ್ಕೆ ಆ ಒಡೆಯನಿಗೆ, ಆ ಸ್ಥಿತಿಗೆ ಏನಂತ ಹೆಸರಿಟ್ಟರು? ಓಂಕಾರನೆಂಬ ಗಣೇಶ್ವರ. ಅದಕ್ಕೆ ಪ್ರಣವಾರೂಢನು, ಪ್ರಣವ ಸ್ವರೂಪನು. ಯುಗ ಯುಗಗಳಿಲ್ಲದಂದು ಊರ್ಧ್ವಮುಖ ಗಣೇಶ್ವರ. ಕಾಲ ಇಲ್ಲ, ಯುಗಗಳಂದ್ರೆ ಕಾಲ. ಈ ಸೃಷ್ಟವಾದ ವಿಶ್ವದ ಅಂದರೆ ಈ ಸೃಷ್ಟಿಯಾದಂಥ ವಿಶ್ವಕ್ಕೆ ಕಾಲ ಐತಿ. ದ್ವಾಪಾರ ಯುಗ, ಕೃತಯುಗ, ತ್ರತಾಯುಗ, ಇವಕ್ಕೆಲ್ಲ ಯುಗ ಯುಗಗಳಿಲ್ಲದಂದು ಊರ್ಧ್ವಮುಖ. ಅದಕ್ಕೆ ಕಾಲಾತೀತವಾಗಿರ್ತಕ್ಕಂತಹ ಆ ಸ್ಥಿತಿ ಏನಿತ್ತಲ್ಲ, ಕಾಲಕ್ಕೆ ಮೀರಿ ನಿಂತಹ ಸ್ಥಿತಿ ಏನಿತ್ತಲ್ಲ. ಯಾವ ಕಾಲದಲ್ಲಿ ಇದ್ರು ಇವರು ಅಂತ ಹೇಳಿದ್ರೆ, ಕೃತಾಯುಗದಲ್ಲಿದ್ದರು, ಇವಕ್ಕೆ ಹೇಳಕ್ಕೆ ಬರೋದಿಲ್ಲ. ಇದ್ದರು ಯಾವ ಯುಗದಲ್ಲಿ? ಇನ್ನೂ ಯುಗಾನ ಹುಟ್ಟಿದ್ದಿಲ್ಲ. ಕಾಲಾತೀತವಾಗಿ ವಿಶ್ವದ ಅನಂತ ಅಂತರ್ಯಾಮಿಯಾಗಿ ಶಿವಮಹಾಲಿಂಗ. ಈ ಮಹಾಲಿಂಗ ತೋರುವ ಮುಂಚೆಯೇ ಪರಶಿವ ತತ್ವ ಇತ್ತು. ಮಹಾಲಿಂಗ ತೋರುವ ಮುಂಚೆಯೇ ಪರಶಿವ ತತ್ವ ಇತ್ತು. ಎಲ್ಲಿ ವಿಶ್ವವೋ ಅಲ್ಲಿ ಮಾಯೆ, ಎಲ್ಲಿ ಪರಶಿವನಿಲ್ಲವೋ ಅಲ್ಲಿ ವಿಶ್ವವಿಲ್ಲ, ವಿಶ್ವಾತ್ಮ ಭಾವವಿಲ್ಲ. ಆದ್ದರಿಂದ ಅವನು ನಿರ್ಮಾಯನೂ ಹೌದು. ಎಲ್ಲಿ ಪ್ರಪಂಚ ಐತಿ ಇಲ್ಲಿ ಮಾಯೆ ಬಂತು. ಪ್ರಪಂಚ ಬರೋಕ್ಕಿಂತ ಮುಂಚೆನೇ ಆತ ಇದ್ದಿದ್ದರಿಂದ ಆ ಪರಶಿವ ತತ್ವ ಇದ್ದಿದ್ದು ಅದು ಮಾಯೆಗೆ ಒಳಪಡೋದಿಲ್ಲ. ಹೀಗಾಗಿ ಆತ ನಿರ್ಮಾಯನಾಗಿದ್ದ. ಆತನಿಗೆ ನಿರ್ಮಾಯ ಸ್ಥಿತಿ. ಭೇದಕ್ಕೆ ಕಾರಣವಾದುದು ಮಾಯೆ. ಈ ಭಿನ್ನತೆಗೆ ಏನು ಕಾರಣ ಹಂಗಾರೆ? ಮಾಯೆ. ನಮ್ಮ ಮನದ ಮುಂದಿನ ಮರವೇ. ಏನು ಮರ್ತೇವೆ ನಾವು? ಮೂಲ ಸ್ಥಿತಿಯನ್ನು ಮರ್ತೇವೆ.
ಮೂಲ ಸ್ಥಿತಿಯನ್ನು ಮರ್ತಿದ್ದಕ್ಕೆ ಇದು ಮಾಯೆ ಆಯಿತು. ಮಾಯೆ ಆಗಿದ್ದಕ್ಕೆ ಇಲ್ಲಿ ಭೇದ ಉತ್ಪನ್ನ ಆಯಿತು. ನಾ ಬೇರೆ ನೀ ಬೇರೆ ಅಂತ ಭೇದ ಉತ್ಪನ್ನ ಆಯಿತು. ಈ ಮಾಯಾ ಮರವೆಯ ಪರದೆಯನ್ನು ಸರಿಸಿದಾಗ ಮಾಯ ಸರಿದು ಹೋದಾಗ ನಿಜದ ಅರಿವು ನಮಗೆ ಉದಯ ಆದಾಗ ಭಿನ್ನತೆ ಇರೋದಿಲ್ಲ ಅಲ್ಲಿ ಅಂತ, ಭೇದ ಇರೋದಿಲ್ಲ ಇಲ್ಲಿ ಅಂತ. ಭೇದಕ್ಕೆ ಕಾರಣವಾದುದೇ ಮೂಲ ಮಾಯೆ ಅಂತಕ್ಕಂಥದ್ದು. ಅದಕ್ಕೆ ಈ ಭೇದ ಭಾವವೇ ಇಲ್ಲದ ಪರಶಿವನಲ್ಲಿ ಮಾಯೆ ಎಂಬುದು ಸುಳಿಯೋದಿಲ್ಲ. ಆತ ನಿರ್ಮಾಯಿಯಾಗಿದ್ದಾನೆ. ಆದ್ದರಿಂದ ಆ ಪರಶಿವ ತತ್ವವು ಏನು ನಿರ್ಭಯನೂ, ಅಕ್ಷಯನೂ, ಓಂಕಾರನೂ, ಊರ್ಧ್ವಮುಖನೂ, ನಿರ್ಮಾಯನೂ. 5 ಲಕ್ಷಣಗಳು ಆ ಪರಶಿವ ತತ್ವದ 5 ಲಕ್ಷಣ. ಈ ಅರಿವು ನಮ್ಮಲ್ಲಿ ಒಳಪಟ್ಟಾಗ ಅದು ಪಿಂಡ ಜ್ಞಾನ ಸ್ಥಳ ಆಗತ್ತೆ. ಇದು ಇರದೇ ಇದ್ದಾಗ ಅದು ಕೇವಲ ಪಿಂಡ ಸ್ಥಳವಾಗಿ ಉಳಿದು. ಇನ್ನು 1 ನಿಮಿಷ ಇದರಲ್ಲಿ 2 ವಚನಗಳು ಮುಂದೆ ಬರ್ತಾವೆ. ಅವನೇನು ಅನ್ನೋದು ಹೇಳ್ತೇನೆ ನಿಮಗೆ. ಇಲ್ಲಿ ಬ್ರಹ್ಮ ವಿಷ್ಣುಗಳು ಮಾಯೆ ತೊತ್ತಳದುಳಿವಂದು. ತ್ವತ್ತ ಅಂದರೆ ಪಾದ ಕೆಳಗೆ, ತ್ವತ್ತು ಅಂದರೆ ಪಾದ, ಕಾಲ ಕೆಳಗೆ. ಬ್ರಹ್ಮ ವಿಷ್ಣುಗಳು ಮಾಯೆ ಕಾಲ ಕೆಳಗೆ ಇದ್ದ ಸಂದರ್ಭ, ದೇವದಾನವರ ಮಾಯೆ ಅಗಿದಗಿದು ತಿಂಬಂದು. ದೇವದಾನವರನ್ನು ಮಾಯೆ ಅಗದು ತಿಂತಿತ್ತಂತ. ಆವಾಗ ಬ್ರಹ್ಮ ವಿಷ್ಣುಗಳನ್ನು ಮಾಯೆ ತನ್ನ ಕಾಲ ಕೆಳಗೆ ಹಾಕ್ಕೊಂಡು ಕುಣಿತಿತ್ತಂತೆ. ರುದ್ರಗಣ ಪ್ರಮಥಗಣಗಳೆಂಬವರ ಮಾಯೆ ಮರುಳು ಮಾಡಿ ಕಾಡುವಂದು. ರುದ್ರಗಣ ಪ್ರಮಥಗಣರನ್ನು ಮಾಯೆ ತನ್ನ ಮಾಯಾಜಾಲದಿಂದ ಮರಳು ಮಾಡಿ ಕಾಡ್ತಿತ್ತಂತ. ನೊಸಲ ಕಣ್ಣು ಅಂದರೆ ನಾವೇನು ಶಿವ ಅಂತ ನೊಸಲ ಕಣ್ಣು ಪಂಚಮುಖ ದಶಭುಜದವರಿಗೆ. ಇವರೆಲ್ಲ ಏನು ಬಲಶಾಲಿಗಳು ಇವರೆಲ್ಲ ಅಂತ. ನೊಸಲ ಕಣ್ಣುಳ್ಳವ, ಪಂಚಮುಖವುಳ್ಳವ, ದಶಭುಜ ಇದ್ದವ, ಇವರೆಲ್ಲ ಬಲಶಾಲಿಗಳು. ಇವರನ್ನೆಲ್ಲ ಮಾಯೆ ಅರ್ಧಾಂಗಿಯಾದಂದು ಅವ್ರ ಜೊತೆಗೇನೆ ಬಂದ್ಬಿಟ್ಲಂತ ಮಾಯೆ. ತನ್ನ ಸತಿಯಾಗಿ ಬಂದ್ಲಂತ ಮಾಯೆ. 88,000 ಋಷಿಗಳ ಅಂದರೆ 88,000 ಋಷಿಗಳು ಮಾಯೆ ತಪೋಮದದಲ್ಲಿ ಕೆಡುವಂದು. ಅವ್ರನ್ನೂ ಮಾಯೆ ಎದರಲ್ಲಿ ಕೆಡ್ತಂದ್ರೆ ತಪೋಮದದಲ್ಲಿ ಕೆಡುತ್ತಂತ. ನಾನಿಷ್ಟು ತಪಸ್ಸು ಮಾಡೇನೆ ಅಂತಕ್ಕಂಥ ಮದದಲ್ಲಿ ಮಾಯೆ ಕೆಡುತ್ತಂತ. ಇವ್ರನ್ನ ಯಾರನ್ನೂ ಬಿಟ್ಟಿಲ್ಲ ಅಂತ. ಆವಾಗ ನಾನು ಪ್ರಭುದೇವರು ಹೇಳೋದು ಇದು. ನಾನು ಪ್ರಭುದೇವರು ಅಂದರೆ ಅದೇ ಶಿವಾಂಶಿಕ ತತ್ವನೇ ಮತ್ತು ಶರಣ ಅಂತಕ್ಕಂಥದ್ದು ಬರ್ತಲ್ಲ. ನಾನು ಮಾಯಾ ಕೋಲಾಹಲನಾಗಿರ್ದೆ ಕಾಣ ಗುಹೇಶ್ವರ. ಇವರು ಎಲ್ಲರನ್ನೂ ಮಾಯೆ ಅಗದು ಜಿಗದು ತಿನ್ನುವ ಹೊತ್ನ್ಯಾಗ, ಇವ್ರನ್ನೆಲ್ಲರನ್ನೂ ತನ್ನ ಕಾಲು ಕೆಳಗೆ ಹಾಕಿ ತುಳಿಯೋ ಹೊತ್ನ್ಯಾಗ, ಹೌದಾ, ಇವ್ರನ್ನ ಕಾಡು ಹೊತ್ನ್ಯಾಗ, ಆಮೇಲೆ ಇವರ ಅರ್ಧಾಂಗಿಯಾಗೇ ಬಂದು ಕುಂತಾಗ ಮಾಯೆ, ಇವ್ರಿಗೆಲ್ಲರನ್ನೂ ಹಿಂಗೆ ಅದು ಮಾಯೆ ತನ್ನ ಲೀಲೆಯನ್ನು ತೋರಿಸೋ ಹೊತ್ನ್ಯಾಗ ಅಥವಾ ಆಡಿಸೋ ಹೊತ್ನ್ಯಾಗ ನಾ ಮಾತ್ರ, ಪ್ರಭುದೇವರು ಹೇಳ್ತಾರೆ, ನಾ ಮಾತ್ರ ಮಾಯಾ ಕೋಲಾಹಲನಾಗಿರ್ದೆ ಕಾಣ ಗುಹೇಶ್ವರ. ಎಷ್ಟು ಚಂದ ಐತೆ ನೋಡ್ರಿ. ಕೃತಯುಗದಲ್ಲಿ ನಾನು ಭಕ್ತಿ ಕಾರಣ. ಇಲ್ಲಿಗೆ ಪಿಂಡ ಜ್ಞಾನ ಸ್ಥಳ ಮುಗೀತೈತೆ. ಅದಕ್ಕೆ ಇದೊಂದು ವಚನ ಓದಿಬಿಡ್ತೇನೆ. ಕೃತಯುಗದಲ್ಲಿ ನಾನು ಭಕ್ತಿ ಕಾರಣ, ಸ್ಥೂಲಕಾಯನೆಂಬ ಗಣೇಶ್ವರನಾಗಿರ್ದೆನಯ್ಯ. ತ್ರೇತಾಯುಗದಲ್ಲಿ ನಾನು ಭಕ್ತಿ ಕಾರಣ, ಶೂನ್ಯಕಾಯನೆಂಬ ಗಣೇಶ್ವರನಾಗಿರ್ದೆನಯ್ಯ. ದ್ವಾಪರ ಯುಗದಲ್ಲಿ ನಾನು ಭಕ್ತಿ ಕಾರಣ, ಅನಿಮಿಷನೆಂಬ ಗಣೇಶ್ವರನಾಗಿರ್ದೆನಯ್ಯ. ಕಲಿಯುಗದಲ್ಲಿ ನಾನು ಭಕ್ತಿ ಕಾರಣ, ಅಲ್ಲಮ ಪ್ರಭುವೆಂಬ ಗಣೇಶ್ವರನಾಗಿರ್ದೆ ಕಾಣ ಗುಹೇಶ್ವರ. ಇದು ಕಲಿಯುಗದಲ್ಲಿ ನಾನು ಅಲ್ಲಮ ಪ್ರಭುವನ ನಾಮ ಅಭಿಧಾನವನ್ನು ತೊಟ್ಕೊಂಡು ಬಂದೇನೆ. ಬೇರೆ ಬೇರೆ ಯುಗದಲ್ಲಿ ನಾನು ಈ ಅಭಿಧಾನವನ್ನು ಸ್ಥೂಲಕಾಯನೆಂಬ ಗಣೇಶ್ವರ ಒಡೆಯನಾಗಿದ್ದೆ. ಅಲ್ಲಮ ಪ್ರಭು ಅಂದರೆ ಅದು ಮೂಲ
ಮೂಲ ಸ್ಥಿತಿನೇ ಅದು, ಮೂಲ ಸ್ಥಿತಿನೇ ಆ ರೀತಿ ಹೇಳ್ತಾರೆ. ಕೃತಯುಗದಲ್ಲಿ ಸ್ಥೂಲಕಾಯನೆಂಬ ಒಡೆಯ, ಗಣೇಶ್ವರ ಅಂದರೆ ಒಡೆಯ. ತ್ರೇತಾಯುಗದಲ್ಲಿ ಶೂನ್ಯಕಾಯ ಎಂಬ ಒಡೆಯಾಗಿದ್ದೆ. ಕಲಿಯುಗದಲ್ಲಿ ಕಲಿಯುಗದಲ್ಲಿ ನಾನು ಭಕ್ತಿ ಕಾರಣ ಅಲ್ಲಮ ಪ್ರಭು ಎಂಬ ಗಣೇಶ್ವರನಾಗಿದ್ದೆ ಕಾರಣ ಗುಹೇಶ್ವರ. ಈ ರೀತಿಯಾಗಿ ಪಿಂಡ ಜ್ಞಾನ ಸ್ಥಳದಲ್ಲಿ ನಾವು ಮೂಲ ವಸ್ತುವಿನ ಅರಿವನ್ನು ಇಟ್ಕೊಂಡು ನಾನು ಬೇರೆಯಲ್ಲ, ದ್ವೈತ ಭಾವವನ್ನು ತಡೆದು ಹಾಕಿ ಅದ್ವೈತ ಭಾವದಲ್ಲಿ, ದ್ವೈತ ಇರುತ್ತೆ, ಕಣ್ಣಿಗೆ ಕಾಣೋಕ್ಕೆ ದ್ವೈತ ಇರಲೇಬೇಕು. ಈ ಪ್ರಪಂಚದಲ್ಲಿ ನಾವು ಎರಡಾಗಿ ಇರ್ತೇವೆ, ಕಣ್ಣಿಗೆ ಕಾಣಲಿಕ್ಕೆ ಎರಡಾಗಿ ಇರ್ತೇವೆ. ಆದರೆ ಮೂಲದಲ್ಲಿ ನಾನು ಒಂದೇ ಅಂತಕ್ಕಂಥ ಅರಿವು ಭಾವ ಅಳವಟ್ಟ ಕ್ಷಣವೇ ಅದು ಪಿಂಡ ಜ್ಞಾನ ಸ್ಥಳವಾಗಿ ಕರೆಸಿಕೊಳ್ಳುತ್ತದೆ ಅನ್ನುವಂಥ ಮಾತು. ಸಮಯ ಆಯಿತು, ಇಲ್ಲಿಗೆ ನಮ್ಮ ಮಾತು ಮುಗಿಸ್ತೇವೆ. ಎಲ್ಲರಿಗೂ ಶರಣಾರ್ಥಿ.